ನಮ್ಮ ಅಮ್ಮನ ಕೈಲಿ ಒಬ್ರ ಕೈಲಿ ಬೈಸ್ಕೊಂಡಿದ್ದೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಎದ್ದೇಳಕ್ಕೂ ಮುಂಚೆಗೇನೆ ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ಮಗ ಇಬ್ರು 3 ಜನನು ರನ್ನಿಂಗ್ ಹೋಗಿದ್ರು. ಸೊ ಡೈಲಿ ಒಂದು ಹ್ಯಾಬಿಟ್ನ ಮಾಡ್ಕೊಂಡಿದ್ದಾರೆ. ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಎಕ್ಸಾಮ್ಸ್ನೆಲ್ಲ ಟ್ರೈ ಮಾಡ್ತಾ ಇದಾರಲ್ಲ, ಸೊ ಹಂಗಾಗಿ ಫಿಸಿಕಲಿ ಫಿಟ್ ಇರ್ಬೇಕಂತ ಹೇಳಿ ಅವರು ಕೂಡ ಜಾಸ್ತಿ ರನ್ನಿಂಗು ಮತ್ತೆ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಆರ್ಮಿಯಿಂದ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಫಿಟ್ನೆಸ್ ಕಡೆ ತುಂಬಾನೇ ಕಡಿಮೆ ಮಾಡ್ಬಿಟ್ಟಿದ್ರು. ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಫಿಟ್ ಆಗಿದ್ರು ಗೊತ್ತಾ. ಸೊ ಅದಾದ್ಮೇಲೆ ಅದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಟೆನ್ಷನು, ವರ್ಕು, ಅದು ಇದು ಅಂತ ಹೇಳಿ ಅವ್ರ ಫಿಟ್ನೆಸ್ ಬಗ್ಗೆ ಅವ್ರ ಗಮನನೇ ಇಲ್ಲ. ಸೊ ಹಂಗಾಗಿ ಇವಾಗ ಮತ್ತೆ ಅದು ರಿಕ್ವೈರ್ಡ್ ಇರೋದ್ರಿಂದ ಮತ್ತೆ ಅದನ್ನೇ ಫಾಲೋ ಮಾಡೋಕ್ಕೆ ಹೊರಟಿದ್ದಾರೆ. ಇನ್ನು ಅವ್ರು ಬರೋಷ್ಟರೊಳಗೆ ಅವ್ರಿಗೆ ಏನಾದರೂ ಮಾಡಿಕೊಡೋಣ ಅಂದರೆ ಡೈಲಿ ರನ್ನಿಂಗ್ ಮಾಡೋದ್ರಿಂದ ಮಕ್ಕಳು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಏನಾದರೂ ಅವ್ರಿಗೆ ಬಂದ ತಕ್ಷಣ ಹೊಟ್ಟೆ ಹಸಿಯುತ್ತೆ ಪ್ರಗತಿಗೆ. ಸೊ ಹಂಗಾಗಿ ಬೇಗ ಬೇಗ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಏನೋ ಬ್ರೇಕ್ಫಾಸ್ಟ್ ಈ ಥರ ಇರುತ್ತೆ. ಡೈಲಿ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋದಿಲ್ಲ, ಬಟ್ ಕಾಳುಗಳನ್ನ ಕೊಡ್ತೀವಿ ಡೈಲಿ. ಹೆಸರು ಕಾಳು, ಕಡಲೆಕಾಳು ಮತ್ತು ಕಡಲೆ ಬೀಜ, ಅದಕ್ಕೆ ಸ್ವಲ್ಪ ಬಾದಾಮಿ ಇಷ್ಟನ್ನು ನೆನ್ಸಕ್ಕಿಡೋದು. ಅದನ್ನು ಡೈಲಿ ಯಾವ ಥರನಾದರೂ ತಿನ್ಬೋದು. ಹಂಗೆ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ಇದ್ರೊಳಗೆ ಎಲ್ಲ ಥರ ಬೇಳೆಕಾಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಏನಿಲ್ಲ, ನೀರಲ್ಲಿ ಮಿಕ್ಸ್ ಮಾಡೋದು, ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿಯೋದು. ನನಗೆ ಈ ಗಂಜಿ ಇಷ್ಟ ಆಗಲ್ಲ. ನನಗೆ ಏನಿದ್ರು ರಾತ್ರಿನೇ ಗಂಜಿ ಮಾಡಿ ಬೆಳಗ್ಗೆ ಮಜ್ಜಿಗೆ ಜೊತೆ ಕುಡಿಯೋದು ಇಷ್ಟ ಆಗುತ್ತೆ. ಇನ್ನು ಮನೇಲಿ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಇತ್ತು, ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಜೋಳ ಇತ್ತು. ಈ ಥರ ಏನಾದರೂ ಇದ್ದರೆ ಬಾಯ್ಲ್ ಮಾಡೋವಂಥದ್ದು ಅವತ್ತಿನ ಬ್ರೇಕ್ಫಾಸ್ಟ್ ಈಸಿ ಆಗಿಬಿಡುತ್ತೆ. ಜಸ್ಟ್ ಬಾಯ್ಲ್ ಮಾಡಿ ಹಾಗೆ ಕೊಟ್ಬಿಡೋದು. ಇಲ್ಲ ಅಂತಂದಾಗ ಕಾಳಂತೂ ಕಂಪಲ್ಸರಿ ಇರುತ್ತೆ. ಈಗೇನು ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಮಿಕ್ಸ್ ಕಾಳನ್ನ ಡೈಲಿ ಕೊಡ್ತೀವಿ. ಜಿಮ್ನಾಸ್ಟಿಕ್ಕು ಈ ಥರ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇರೋ ಮಕ್ಕಳಿಗೆ ಈ ಥರ ಕಾಳುಗಳನ್ನ ಕೊಟ್ಟರೆ ತುಂಬ ಒಳ್ಳೆಯದು. ಹೊಟ್ಟೆ ಫಿಲ್ ಆಗು ಇರುತ್ತೆ, ಅವ್ರಿಗೆ ಚೆನ್ನಾಗಿರುತ್ತೆ. ಇದನ್ನು ತುಂಬ ವೆರೈಟಿಲಿ ಮಾಡ್ಕೊಬೋದು. ಇವತ್ತು ನಾನು ಮೊಸರು, ಈರುಳ್ಳಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸೊ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕ್ಯಾರೆಟು ಹಾಕೊಂಡಿದ್ದೀನಿ. ಸೌತೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ಬರೀ ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್, ಸಣ್ಣ ಬೌಲಲ್ಲಿ ತಿಂದರೆ ಸಾಕು. ಇದು ನಮ್ಮ ಮನೇಲಿ 4 ಜನಕ್ಕೆ ಆಗುತ್ತೆ. ಇನ್ನು ಬಾದಾಮಿ ಸ್ವಲ್ಪನೇ ನೆನಾಕಿದೆ, ಅವ್ರು 3 ಜನಕ್ಕೆ ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಟಿರ್ತೀನಿ. ಅದ್ರ ಜೊತೆಗೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತುಂಬ ಒಳ್ಳೆಯದು. ಸೊ ಯಾವುದಾದ್ರೂ ಸರಿ ಬಾಳೆಹಣ್ಣು ಕೊಡಿ. ಸೊ ಅದು ಪ್ರಾಕ್ಟೀಸ್ ಮುಂಚೆ ಕೊಟ್ಟರು ಆಗುತ್ತೆ, ಅಥವಾ ಡೈಲಿ ಒಂದು ತಿಂದ್ರೂ ಆಗುತ್ತೆ. ಅಲ್ಲಿಂದ ರನ್ನಿಂಗ್ ಬರಬೇಕಾದ್ರೇ ಏನೋ ಒಂದು ಕೊಡ್ಸ್ಕೊಂಡು ಬಂದು ತಿಂತಾ ಇದ್ದಾನೆ. ಅವನಿಗೆ ಹುಣಸೆ ಹಣ್ಣಿಂದ ಇದು ತುಂಬ ಇಷ್ಟ. ಬೆಳಗ್ಗೆ ಎದ್ದು ಕೆಳಗಡೆ ಬರಬೇಕಾದ್ರೆ ಫಸ್ಟ್ ಥಾಟ್ಸ್ ಇಟ್ಕೊಂಡಿದ್ದೆ ಜೀರಿಗೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬಂದು ನೋಡ್ತೀನಿ ಅಡುಗೆಗೆ ಆ ಕಡೆಗೆ ಮನ್ಸಾಯ್ತಾ ಮರ್ತೇ ಬಿಟ್ಟೆ. ಸೊ ಫೈನಲಿ ಒಂದು ಗ್ಲಾಸ್ ಜೀರಿಗೆ ನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣು, ಚೂರು ಬೆಲ್ಲ ಹಾಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಜೀರಿಗೆ ನೀರು ಅಷ್ಟು ಇಡಿಸ್ತಾ ಇರಲಿಲ್ಲ ನನಗೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡೋಣ ಅಂತ. ನಿಂಬೆಹಣ್ಣು ತುಂಬ ಒಳ್ಳೇದಲ್ವಾ, ಬೆಳಗ್ಗೆ ವಿಟಮಿನ್ ಸಿ ಸಿಗುತ್ತೆ, ಮತ್ತು ಬೆಲ್ಲ ಸ್ವಲ್ಪ ಎನರ್ಜಿ ಸಿಗುತ್ತೆ. ಅದ್ರ ಜೊತೆಗೆ ಜೀರಿಗೆ ನೀರು, ಅದು ಜೀರಿಗೆ ನೀರು ಅನ್ಸೋದೇ ಇಲ್ಲ, ಏನೋ ಒಂಥರ ಟೀ ಕುಡಿತಾ ಇದೀವೋ ಅನ್ನೋ ಫೀಲೇ ಬರುತ್ತೆ. ಹಾಗಾಗಿ ಕಾಮ ಕೂತ್ಕೊಂಡು ಒಂದು ಗ್ಲಾಸ್ ಜೀರಿಗೆ ನೀರನ್ನ ಕುಡಿತೀನಿ. ಇನ್ನು ಆರ್ಗ್ಯಾನಿಕಾಗಿ ಏನಾದರೂ ಬೆಳಿತೀವಿ ಅಂತಂದರೆ ಎಷ್ಟು ಕಷ್ಟ ಅಂತಂದರೆ, ಹೌದು, ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಏನು ಹುಟ್ಟಿದೆ ಅದಕ್ಕೆಲ್ಲ ನಮ್ಮಷ್ಟೇ ರೈಟ್ಸ್ ಇದೆ. ಏನೇನು ಬರುತ್ತೋ ಅದನ್ನೆಲ್ಲ ತಿನ್ನೋದಕ್ಕೆ. ಹಾಗಾಗಿ ಬದನೆಕಾಯಿನ ಏನೋ ಒಂದು ಬರುತ್ತೆ ಡೈಲಿ, ಇದು ಏನು ಬರುತ್ತೆ ಅಂತ ಗೊತ್ತಿಲ್ಲ, ಎಲೆಗಳು, ಕಾಯಿ ಎಲ್ಲ ತಿಂತಾ ಇದೆ. ಅದೇನು ಅಂತ ಕಂಡಿಡಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ಓಕೆ, ನಾನು ತಿಂದ್ಬಿಟ್ಟಿದ್ದೆ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಇದಾದಮೇಲೆ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ, ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದರು. ತುಂಬ ಏನೋ ಎಕ್ಸಸೈಸ್ ಮಾಡೋಕ್ಕಿಂತ ಜಸ್ಟ್ ವಾಕಿಂಗ್, ರನ್ನಿಂಗ್ ಮಾಡಿದ್ರು ತುಂಬ ಬೆನಿಫಿಟ್ಸ್ ಇದೆ. ಬಟ್ ನನಗಂತೂ ಹೋಗೋಕೆ ಆಗ್ತಾ ಇಲ್ಲ. ನಾನು ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಮನೆಯವರು ಹೇಳ್ತಾರೆ, ಇಲ್ಲ ನೀನು ಮಾಡಬೇಕು ಬಾ ಅಂತ. ನನಗೆ ಆಗ್ತಾನೆ ಇಲ್ಲ. ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಸಮಯ ಇಟ್ಕೊಂಡು ನಾನು ಫಾಲೋ ಮಾಡಬೇಕು. ಇನ್ನು ಇವತ್ತು ಶನಿವಾರ, ಸರಿ ಬಾಗ್ಲಿಗೆ ರಂಗೋಲೆ ಹಾಕೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಹಾಕಬೇಕು ಅಂತ, ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರು ಕುಡಿಬೇಕು ಅಂತ ಸ್ವಲ್ಪ ಒಂದು 1 ಅವರ್ ಲೇಟ್ ಆದರೆ ಹಿಂಗಾಗ್ಬಿಡುತ್ತೆ. ಎಕ್ಸಾಕ್ಟಾಗಿ ನನ್ನ ಟೈಮಿಂಗ್ಸಲ್ಲಿ ನಾನು ಎದ್ಬಿಟ್ರೆ ನನಗೆ ಇಷ್ಟು ರಿಸ್ಕ್ ಅನ್ಸೋದಿಲ್ಲ. ನಾನು ಎದ್ದೇಳೋದು ಏನಾದರೂ 1 ಅವರ್ ಟೈಮ್ ಆದರೆ ನಂಗೆ ಸೆಲ್ಫ್ ಟೈಮ್ ತುಂಬ ಸಿಗೋದಿಲ್ಲ. ಹಾಗಾಗಿ ನಾನು ಹೇಳೋದು, ನಾನು ಒಂದು 4:30, 5 o'clock ಎದ್ದೇಳಬೇಕು. ಆ ಟೈಮ್ ನನಗೆ ಪೀಸ್ಫುಲ್. ಆ ಟೈಮಲ್ಲಿ ಎಲ್ಲ ಮಲಗಿರ್ತಾರೆ, ಫುಲ್ ಡೇ ನನಗೆ ಇರುತ್ತೆ, ಫುಲ್ ಟೈಮ್ ನನಗೆ ಇರುತ್ತೆ. ಸೊ ಆ ಥರ ಟೈಮ್ ನನಗೆ ಬೇಕು ಅಂತ ಹೇಳಿ ನಾನು ಸ್ಟಾರ್ಟಿಂಗಿಂದನೂ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರಿಂದನೂ ನನಗೊಂದು ಮೀ ಟೈಮ್ ಬೇಕಂತ ನಾನು ಅರ್ಲಿ ಮಾರ್ನಿಂಗ್ ಬೇಕಪ್ ಅದು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮತ್ತೆ ಅದು ಬ್ಯಾಕ್ ಟು ರೂಟೀನ್ ತೊಗೋಬೇಕು.
ಇನ್ನು ಬಾಗ್ಲಿಗೆ ರಂಗೋಲಿ ಹಾಕಿ ಹೊರಟೆ. ಪ್ರತಿದಿನ ಇದೇ ಥರ ಏನೋ ಬೇಯಿಸ್ಕೊಂಡು ತಿನ್ಬಿಡ್ತೀವಿ, ಆ ಥರ ಏನೂ ಇಲ್ಲ. ಬ್ರೇಕ್ಫಾಸ್ಟ್ ಮಾಡೋ ದಿವಸ ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಾನು ನಿಮಗೆ ಹೇಳಿದ್ನಲ್ಲ, ಅದು ಒಂದು ಕಾಳು ಇರುತ್ತೆ ಅಷ್ಟೇ. ಇನ್ನು ಗಂಜಿಗೆ ನನಗೆ ರಾಗಿದು ಅಷ್ಟು ಇಷ್ಟ ಆಗಲ್ಲ, ಅದು ಸ್ವೀಟ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿಕೊಂಡೆ. ಏನು ಏನು ತಿನ್ನುವಲ್ಲ ಬೇಡ. ಏನಕ್ಕೆ ನಿಮಗೆ ಟೆಡಿ ಬೇರು ಯಾರು ತಿಂತಾರಾ? ಡ್ಯಾಡಿ ಏನಂದ್ರು? ಡ್ಯಾಡಿ ಯೋಗ ಮಾಡಕೊಟ್ರು. ಯೋಗ ಮಾಡೋದ್ ಹೇಳ್ಕೊಟ್ರ? ಡ್ಯಾಡಿ ಯೋಗನೂ ಬರುತ್ತಾ ಚಿನ್ನ? ಡ್ಯಾಡಿ ಯೋಗನೂ ಬರುತ್ತಾ? ಬರಲ್ವಾ? ಈ ಗಂಜಿ ಹೆಂಗ್ ಮಾಡೋದು ಅಂತ ಅಂದ್ರೆ, ಕಡಲೆ ಇದು ಉದ್ದಿನ ಕಾಳು ಸಿಪ್ಪೆ ಸಮೇತ ಅದರದ್ದು ಪೌಡರ್ ನಾನು ನಿಮಗೆ ಹೇಳಿದ್ದೀನಿ. ಅದನ್ನ ಚೆನ್ನಾಗಿ ಹುರಿದು ಏಲಕ್ಕಿ ಹಾಕಿರ್ತೀವಲ್ಲ, ಆ ಗಂಜಿ ಮಾಡ್ತಾ ಇದ್ರೇನೆ ನಿಮಗೆ, ನೀವು ಆ ಥರ ನಾನೇನು ಒಂದು ಕಪ್ ತೊಗೊಂಡಿದ್ದೆ, ಆ ಥರ ದೊಡ್ಡ ಕಪ್ಪಲ್ಲಿ 2 ಕಪ್ ತೊಗೊಳ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ ಅದು. ಹಾಗಾಗಿ ನಾನೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಬೆಲ್ಲ ಹಾಕಿ ಆ ಗಂಜಿ ಮಾಡಿಕೊಂಡೆ. ಮತ್ತು ನಾನು ಬಾದಾಮ್ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಟ್ಟೆನೂ ಹುರ್ಕೊಂಡೆ. ಸೊ ಇದಿಷ್ಟು ಆಯಿತು. ಇದನ್ನು ತಿನ್ನೋದಕ್ಕೆ ನಂಗೆ 15 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಅಗಿದು ತಿನ್ನಬೇಕು, ಕಾಳು ಹಸಿ ಇರೋದ್ರಿಂದ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ. ಜಾಸ್ತಿ ಏನು ಬೇಡ, ಇಷ್ಟೇ ಸಾಕು ಅಂತ ಇವತ್ತು ರೈಸ್ ಏನೂ ಮಾಡಿಲ್ಲ. ಅಕಸ್ಮಾತ್ ಏನೇ ಮಾಡಿದ್ರು ಸ್ವಲ್ಪ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು 1 ಕಪ್ ಕಾಳು ಕೊಟ್ಟಿರ್ತೀನಿ. ಇನ್ನು ನಿನ್ನೆ ತಾನೇ ನೋಡಿದ್ವಿ, ಈ ಕಡೆ ಬಂದ್ಬಿಟ್ಟು JCB ಎಲ್ಲ ಬಂದು ಕ್ಲೀನ್ ಮಾಡಿ ಹೋಗಿತ್ತಾ ಈ ಜಾಗನ. ಇವತ್ತು ನೋಡಿದ್ರೆ ಯಾರು ಆ ಸೈಡಿಂದ ಕ್ಲೀನ್ ಮಾಡಿ ಅಲ್ಲಿರೋ ಕಸನೆಲ್ಲ ತೆಗೆದು ಇದ್ರೊಳಗಡೆ ಹಾಕ್ತಾ ಇದ್ರು. ಸೊ ನಮಗೆ ಗೊತ್ತಿಲ್ಲ ಇದೇನು ಒಳ್ಳೇದಾ ಕೆಟ್ಟದಾ ಅಥವಾ ಬೇಕು ಅಂತ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ. ಪಾಪ ಯಾರು ನಿನ್ನೆ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರವ್ರ ಜಾಗಕ್ಕೆ ಅವ್ರವರೇ ಜವಾಬ್ದಾರಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ ಹಿಂಗೆ. ಆಮೇಲೆ ಇವತ್ತು ಏನಾಯಿತು ಅಂತ ಗೊತ್ತಿಲ್ಲ, ಬೆಳಗ್ಗೆಯಿಂದ ಎಲ್ಲ ಪೀಸ್ ಏನು ಸಿಕ್ಸೋದು ಎಲ್ಲನೂ ಹೊಡೆದಾಕ್ತಾ ಇದ್ದೀನಿ. ಬೆಳಗ್ಗೆನೆ ನನ್ನ ಫೇವ್ರೆಟ್ ಕಾಫಿ ಕಪ್ಪು ಬಿದ್ದು ಹೊಡೆದೋಯ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಹಾಗೆ ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡೋಕ್ಕೆ ಬಂದೆ. ಅದ್ರ ಜೊತೆಗೆ ನಾನು ನಿಮ್ಮ ಜೊತೆ ಏನೋ ಒಂದು ವಿಚಾರನ ಶೇರ್ ಮಾಡ್ಕೋಬೇಕಂತಾನೆ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದು. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು, ಅದು ಹೋಮ್ ಸ್ಕೂಲಿಂಗ್. ನಾನು ಈ ಒಂದು ವಿಷಯನ ಮೆನ್ಷನ್ ಮಾಡಿದ್ಮೇಲೆ ತುಂಬ ಜನ ನನಗೆ ಕ್ವಶನ್ ಮಾಡಿದ್ದು ಯಾಕೆ ಅಂತಂದರೆ, ಸ್ವಲ್ಪ ಜನಕ್ಕೆ ಕ್ಯೂರಿಯಾಸಿಟಿ ಇರ್ಬೋದು, ಕೆಲವ್ರಿಗೆ ಕನ್ಫ್ಯೂಷನ್ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಆನೆಸ್ಟಾಗಿ ವರಿ ಅನಿಸಿರ್ಬೋದು, ಅಂದರೆ ಟೆನ್ಷನ್ ಆಗ್ಬೋದು, ಅಥವಾ ಮುಂದೆ ಏನಪ್ಪ ಇದು ಈ ಥರದೊಂದು ಆಪ್ಷನ್ನು ಆ ಥರ ಅನಿಸಿರ್ಬೋದು, ಅಂದರೆ ವಿಚಿತ್ರ ಅಂತ. ಹಾಗಾಗಿ ಅದ್ರ ಬಗ್ಗೆ ನೀವು ಒಂದಿಷ್ಟು ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ಕೆಲವೊಂದಿಷ್ಟು ನನಗೆ ಗೊತ್ತಿರೋ ಅಷ್ಟು ಒಂದಿಷ್ಟು ಕಾಮಾಗಿ ಸ್ಲೋ ಆಗಿ ನನ್ನ ಸೈಡ್ ಎಕ್ಸ್ಪ್ಲೇನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಮಾತು ಮೊದಲೇ ಹೇಳ್ಬಿಡ್ತೀನಿ, ಯಾರನ್ನೂ ಕನ್ವಿನ್ಸ್ ಮಾಡೋದಕ್ಕಲ್ಲ, ಇದು ಡಿಸಿಷನ್ ಕರೆಕ್ಟು ಅಂತ ಪ್ರೂವ್ ಮಾಡೋದಕ್ಕೂ ಅಲ್ಲ. ಜಸ್ಟ್ ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ ಅಥವಾ ಇದು ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಷ್ಟೇ. ಗೊತ್ತಿಲ್ಲ ಇರೋ ಅಂತಹ ಕೆಲವೊಂದಿಷ್ಟು ಟೈಮ್ ಅಷ್ಟೇ ಇರೋದು ನನಗೆ. ಅದರೊಳಗೆ ನಾನು ಎಷ್ಟನ್ನ ನಿಮಗೆ ಹೇಳಕ್ಕೆ ಸಾಧ್ಯನೋ ಅಷ್ಟನ್ನು ಹೇಳಿರ್ತೀನಿ. ಸೊ ಅದನ್ನು ಸ್ವಲ್ಪ ಡೀಪಾಗಿ ಆ ಕಡೆ ಈ ಕಡೆ ಚೂರು ನೀವು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಹಳಷ್ಟು ಜನಕ್ಕೆ ಏನು ಅನಿಸುತ್ತೆ, ಸ್ಕೂಲು ಅಂತ ಅಂದರೆ ಹೋಮ್ ಸ್ಕೂಲಿಂಗ್ ಅಂದ ತಕ್ಷಣವೇ ಅವ್ರಿಗೆ ಸ್ಕೂಲ್ ಬಿಡಿಸ್ಬಿಡೋದು, ಮನೇಲಿ ಇರಿಸ್ಕೊಳ್ಳೋದು ಅಂತಲೇ ಇರುತ್ತೆ. ಆ್ಯಕ್ಚುಲಿ ಹೋಮ್ ಸ್ಕೂಲಿಂಗ್ ಅಂದರೆ ಲರ್ನಿಂಗ್ ಸ್ಟಾಪ್ ಆಗೋದಲ್ಲ, ಲರ್ನಿಂಗ್ ಮೆಥಡ್ ಮಾತ್ರ ಚೇಂಜ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಇದನ್ನೇ ಹೇಳಿದ್ದು. ಸ್ಕೂಲ್ ಸಿಸ್ಟಮ್ ಮಾತ್ರ ಇಲ್ಲಿ ಅಂದರೆ ಒಂದು ಸ್ಕೂಲಲ್ಲಿ ಏನೇನು ಸಿಸ್ಟಮ್ ಇರುತ್ತೆ, ಒಂದೇ ಸಿಲೆಬಸ್ ಇರುತ್ತೆ, ಒಂದೇ ಥರ ಸ್ಪೀಡ್ ಇರುತ್ತೆ, ಒಂದೇ ಮೆಥಡ್ ಇರುತ್ತೆ. ಸೊ ಆದರೆ ರಿಯಲ್ ಲೈಫ್ನಲ್ಲಿ ಪ್ರತಿಯೊಂದು ಮಗುನೂ ಡಿಫ್ರೆಂಟ್ ಅಲ್ವಾ. ಈಗ ನನ್ನ ಮಗ ಇದ್ದಂಗೆ ಇನ್ನೊಬ್ರು ಮಗು ಇರಲ್ಲ, ಇನ್ನೊಬ್ರು ಮಗನ ಕಲಿಯೋ ಸ್ಪೀಡ್ ಜಾಸ್ತಿ ಇರುತ್ತೆ, ನಮ್ಮ ಮಕ್ಳಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಕೆಲವರು ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ, ಇನ್ನೂ ಸ್ವಲ್ಪ ಸ್ಲೋ ಮತ್ತು ಡೀಪಾಗಿ ಕಲಿತಾರೆ. ಕೆಲವೊಬ್ಬರಿಗೆ ಬುಕ್ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಪ್ರಾಕ್ಟಿಕಲಾಗಿ ಏನೋ ಕಲಿಬೇಕಂತ ಇಷ್ಟ ಇರುತ್ತೆ. ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ಡಿಪ್ಲೊಮಾದಲ್ಲಿ ನಾನು ಪ್ರಾಕ್ಟಿಕಲ್ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದೆ, ಬಟ್ ಥಿಯರಿ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗೆ ಅಂದರೆ ಡಿಫ್ರೆಂಟ್ ಇರ್ತಾರೆ. ಅದೇ ಥರ ನನಗೆ ಕನ್ನಡ ಮೀಡಿಯಮಲ್ಲಿ ಬಂದಿರೋರು ಡಿಪ್ಲೊಮಾ ಪಾಸ್ ಮಾಡಿ ಇವತ್ತು ಚೆನ್ನಾಗಿ ಇದು ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ತಾ ಇದ್ದವ್ರು ಇದ್ದಾರೆ. ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಮ್ಮನ್ನು ನಾವೇ ನೋಡ್ಕೊಂಡು ಒಂದು ಪೋಸ್ ಕೊಟ್ಕೊಂಡ್ಬಿಡೋದು ಅಷ್ಟೇ. ಹೋಮ್ ಸ್ಕೂಲಿಂಗ್ನಲ್ಲಿ ಮಗು ತುಂಬ ಅಂದರೆ ಅದರ ಒಂದು ಏನು ಫೋಕಸ್ ಇರುತ್ತೋ ಅದ್ರ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡ್ತೀವಿ, ಅವ್ರ ಇಂಟ್ರೆಸ್ಟ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆಯಿತಾ. ಮಾರ್ಕ್ಸು ಅದು ಇದು ಅದೆಲ್ಲ ಏನೂ ಇಲ್ಲ, ಅರ್ಥ ಮಾಡಿಕೊಂಡು ಕಲಿಯೋದಿರತ್ತೆ ಅಷ್ಟೇ.
ನಾನು ಯಾಕೆ ಈ ಡಿಸಿಷನ್ ತೊಗೊಂಡೆ ಅನ್ನೋದಕ್ಕೆ ತುಂಬ ದೊಡ್ಡ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ನನಗೆ ತುಂಬ ಪಾಯಿಂಟ್ಸ್ ಇದೆ, ಬಟ್ ಅದನ್ನೆಲ್ಲ ನಾನು ಇವಾಗ ಹೇಳಲ್ಲ. ಮತ್ತು ಇದೇನು ಸಡನ್ ಡಿಸಿಷನ್ನು ಅಲ್ಲ. ತುಂಬ ಅಬ್ಸರ್ವ್ ಮಾಡ್ತಾ ನನ್ನ ಮಗುಗೆ ಯಾವುದು ಇಷ್ಟ, ಯಾವ ಸ್ಟೈಲಲ್ಲಿ ಅವರು ಕಲಿಯೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಯಾವುದು ಕಂಫರ್ಟ್, ಅವ್ರಿಗೆ ಏನು ಇಂಟ್ರೆಸ್ಟು, ಅದನ್ನೆಲ್ಲ ನಾನು ಯೋಚನೆ ಮಾಡಿ ಇಷ್ಟು ವರ್ಷದಿಂದ ನನ್ನ ಮಕ್ಕಳಿಗೆ ನಾನು ತಾಯಿಯಾಗಿ ನಾನು ಏನು ನೋಡ್ಕೊಂಡು ಬಂದಿದ್ದೀನೋ ಅದನ್ನೆಲ್ಲ ನೋಡಿದ್ಮೇಲೆ ಈ ಒಂದು ಡಿಸಿಷನ್ನ ತುಂಬ ಸ್ಟ್ರಾಂಗಾಗಿ ತೊಗೊಂಡಿದ್ದು ನಾನು ಹೇಳೋದು ಸ್ಕೂಲ್ಗೆ ಹೋಗೋದು ರಾಂಗ್ ಅಂತ ಅಲ್ಲ. ಸ್ಕೂಲು ತುಂಬ ಮಕ್ಕಳಿಗೆ ಬೆಸ್ಟ್ ಆಗಿರುತ್ತೆ, ಆದರೆ ನನ್ನ ಮಕ್ಕಳಿಗೆ ಇದು ಬೆಸ್ಟ್ ಅಂತ ನನಗೆ ಅನಿಸ್ತು. ನೀನು ಸ್ಕೂಲಿಗೆ ಕಳಿಸಿ ನಿನ್ನ ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡೋರ ಮುಂದೆ ನಾವು ಸುಮ್ಮನೆ ಸ್ಕೂಲಿಗೆ ಹಾಕ್ತಾ ಇದ್ದೀವಿ ಕುರಿ ಮಂದೆ ಥರ ಅಂತ ಹಾಕೋದು ನನಗಿಷ್ಟ ಆಗಲಿಲ್ಲ. ಸೊ ಇದು ಒಂದು ಸುಮ್ಮನೆ ಏನೋ ಒಂದು ಸಿಲ್ಲಿ ಪ್ರಶ್ನೆ ಕೇಳೋದು, ನಿಮ್ಮ ಅಪ್ಪ ಅಮ್ಮ ಯಾಕೆ ನಿಮ್ಮನ್ನ ಸ್ಕೂಲಿಗೆ ಕಳಿಸಿದಾರೋ ಅನ್ನೋದು, ಇದೆಲ್ಲ ಮಕ್ಳಿಗೆ ಹೆಂಗೆ ಜಡ್ಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇನ್ನು ಸೋಷಿಯಲೈಸೇಷನ್ ಬಗ್ಗೆ ಕೇಳ್ತಾ ಇದ್ರಿ, ಮಕ್ಕಳು ನಿಜವಾಗ್ಲೂ ಇದೊಂದು ದೊಡ್ಡ ಟೆನ್ಷನ್, ಬಟ್ ಅವ್ರಿಗೆ ಸೋಷಿಯಲೈಸ್ ಆಗ್ತಾರೆ ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಅದನ್ನು ಕಲಿತಾ ಇದ್ದಾರೆ ಡೀಪಾಗಿ. ಸೊ ಅಲ್ಲಿ ಕೂಡ ಮಕ್ಕಳಿದ್ದಾರೆ, ಸೇಮ್ ಏಜ್ ಗ್ರೂಪ್ ಮಕ್ಕಳಿರೋದಿಲ್ಲ, ಸೇಮ್ ಎನ್ವೈರ್ನ್ಮೆಂಟ್ ಇರೋದಿಲ್ಲ, ಡಿಫ್ರೆಂಟ್ ಏಜ್ ಪೀಪಲ್ ಇರ್ತಾರೆ, ಡಿಫ್ರೆಂಟ್ ಸಿಚುವೇಶನ್ಸ್ ಬರುತ್ತೆ. ಹಾಗಾಗಿ ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಯಾವುದೊಂದು ವರ್ಕ್ಶಾಪ್ ಸಿಕ್ಕಿದ್ರು ನಾವು ಜಾಯಿನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದರೆ ನಾವು ಇದೇ ಮಾಡೋದಿಲ್ಲ, ಹೋಗ್ತೀವಿ ಅಂತ ಹೇಳ್ಬೋದು. ನೈಬರ್ಸ್ ಜೊತೆ ಮಾತಾಡ್ತಾರೆ. ಸೊ ಅಲ್ಲೂ ಕೂಡ ಅವರು ಸೋಷಿಯಲೈಸ್ ಆಗ್ತಾ ಇದ್ದಾರಲ್ವಾ. ಹಾಗಾಗಿ ಇನ್ನು ಮಕ್ಕಳನ್ನ ನಾವು ಫೋರ್ಸ್ ಆಗಿ ಸೋಷಿಯಲೈಸ್ ಮಾಡೋಕ್ಕಾಗಲ್ಲ ಅಲ್ವಾ. ನ್ಯಾಚುರಲ್ ಆಗಿ ಅವರು ಸೋಷಿಯಲೈಸೇಷನ್ ಆಗಬೇಕು. ಒಂದೊಂದು ಮಗು ಸ್ಲೋ ಆಗಿ ಕಂಫರ್ಟಬಲ್ ಆಗಿ ಇರುತ್ತೆ, ಕಮ್ಯುನಿಕೇಟ್ ಮಾಡೋಕ್ಕಾಗಲಿ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲಿ, ಅಡ್ಜಸ್ಟ್ ಆಗೋದಲ್ಲಿ ಇವೆಲ್ಲ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ನೀವು ಅದನ್ನು ಹಿಂಗೆ ಸ್ಕೂಲಿಗೆ ಕಳಿಸೇ ಮಕ್ಳ ಜೊತೆನೇ ಬಿಟ್ಟೇ ಸೋಷಿಯಲೈಸ್ ಆಗಬೇಕು ಅಂತ ಏನೂ ಇಲ್ಲ, ಓಕೆನಾ. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ನಮ್ಮಮ್ಮ ಒಂದು ಬಟ್ಟೆ ಕೊಡಿಸಿದ್ರು ಬರ್ತ್ಡೇಗೆ. April 4th ಅಲ್ವಾ ನನ್ನ ಬರ್ಡೇ. ಅವತ್ತು ಆರೆಂಜ್ ಕಲರ್ಸ್ ಟಾಪು, ಪ್ಯಾರೆಟ್ ಗ್ರೀನ್ ಕಲರ್ ಸ್ಕರ್ಟು. ಸೊ ನನಗೆ ಆ ಡ್ರೆಸ್ನ ಹಾಕ್ಕೊಂಡು ಉಜ್ಜಿ ಕುಣಿದಾಡಿದ್ದೀನಿ ಅಂತ ಅಂದರೆ ಅದು ಎಷ್ಟು ಕುಣಿದಿದ್ದೀನೋ ನನಗೆ ಗೊತ್ತಿಲ್ಲ. ನಂಗೆ ಅವಾಗ ಆ ಡ್ರೆಸ್ ಹಾಕ್ಕೊಂಡ್ರೆ ನನಗೆ ನಾನೇ ಐಶ್ವರ್ಯ ರೈ, ಓಕೆನಾ. ಆ ಥರ ಜಂಪ್ ಮಾಡೋದು, ಕುಣಿಯೋದು, ಸಖತ್ ಖುಷಿ ಪಡ್ತಾ ಇದೆ. ಅದು ಬೇಕು ಅಂತ ಹೇಳಿ ನಮ್ಮಮ್ಮ ದಾಸರಳ್ಳಿಗೆ ಹೋಗಿ ನನ್ನ ಬರ್ತ್ಡೇಗೆ ನಂಗೆ ಕೇಳಿದೆ ಅಂತ ಹುಡುಕೊಂಡು ತೊಗೊಂಡು ಬಂದಿದ್ರು. ಸೊ ನಾನು ಹೋಗಿರಲಿಲ್ಲ, ಅವರೇ ತಂದ್ಕೊಬಿಟ್ರೆ ಅದು ನಂಗೆ ತುಂಬ ಕಂಫರ್ಟಬಲ್ ಆಗಿತ್ತು. ಸ್ವಲ್ಪ ಏನೋ ಕೆಳಗಡೆ ವೆಯ್ಟ್ ಇದ್ದದ್ರಿಂದ ಆ ಫ್ಲೇರ್ ಬಂದ್ಬಿಟ್ಟು ಹಾಗೆ ಕೂರೋದು, ತಿರುಗಿಸಿ ಆಟ ಆಡ್ತಾ ಇದೆ. ಸಖತ್ ಖುಷಿ ಮೆಮೊರಿ ಅದೊಂದು, ಓಕೆನಾ. ಇವಾಗ ಬನ್ನಿ ಒಂದು ಸ್ವಲ್ಪ ರೆಸಿಪಿ ನೋಡ್ಕೊಂಡು ಆಮೇಲೆ ಮುಂದುವರಿಸ್ತೀನಿ. ಮೊಸರಿಗೆ ಎಲ್ಲ ಥರ ಮಸಾಲ ಹಾಕ್ಕೊಂಡಿದ್ದೀನಿ, ಅಂದರೆ ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಜಾಸ್ತಿ ಮೇಯ್ನಾಗಿ ಕಸೂರಿ ಮೆಂತೆ ಹಾಕ್ಕೊಬೇಕು, ಸ್ವಲ್ಪ ಉಪ್ಪು. ಯಾವಾಗಲೂ ನಾವು ಬಟರ್ ಪನ್ನೀರು, ಪಾಲಕ್ ಪನ್ನೀರ್ ಮಾಡ್ತೀವಲ್ಲ, ಇದು ಬುನಾ ಪನ್ನೀರ್ ಅಂತ ತುಂಬ ಚೆನ್ನಾಗಿರುತ್ತೆ. ಇದೊಂದು ಬ್ಯಾಟರ್ ರೆಡಿ ಆಯಿತು. ಇನ್ನಿಲ್ಲಿ ಟೊಮೊಟೊ ಪ್ಯೂರಿ ಮಾಡ್ಕೋಬೇಕಾಯಿತು. ನಮ್ಮ ಮನೇಲಿ ಏನು ಇಶ್ಯೂಸ್ ಆಯಿತು, ಯಾಕೆ ವ್ಲಾಗ್ಸ್ ಡಿಲೇ ಆಯಿತು ಅಂದರೆ ಕರೆಂಟ್ ಇರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಒಂದು ವಾರದಿಂದ ಕರೆಂಟ್ ತೆಗಿತಾನೆ ಇದ್ದಾರೆ. ಮತ್ತು ಪನ್ನೀರ್ ಅಷ್ಟೇ, ನಾನು ಈ ಅಕ್ಷಯ ಕಲ್ಪ ಇಂದ ಒಂದು ಪನ್ನೀರ್ದು ಇದು ಬುಕ್ ಮಾಡ್ತೀನಿ. ಇದು ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಳ್ತೀನಿ. ಊರಿಂದ ಏನಾದರೂ ಜಾಸ್ತಿ ಹಾಲು ತಂದರೆ ಬೇರೆ ಯಾವುದು ಬ್ರ್ಯಾಂಡಲ್ಲಿ ನಾನು ಪನ್ನೀರ್ ತರಿಸೋದು ಬಿಟ್ಬಿಟ್ಟಿದೆ. ಫಸ್ಟು ಪನ್ನೀರ್ನ ಸ್ವಲ್ಪ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಮೆಣಸು, ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪಲ್ಯ ಹೆಂಗೆ ಬೇಕೋ ಹಾಗೆ, ರೈಸಿಗೆ ಮಾಡ್ತಾ ಇದ್ದೀರೋ ಅಥವಾ ಚಪಾತಿ, ದೋಸೆ ಎಂತಕ್ಕೆ ಮಾಡ್ತೀರೋ ಅದ್ರ ಮೇಲೆ, ಓಕೆನಾ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಪ್ಯೂರಿ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರೆಂಟ್ ಬಂತು, ನಾನು ಪ್ಯೂರಿ ಮಾಡಿಕೊಂಡೆ ಮತ್ತೆ. ಆಮೇಲೆ ಈಗ ಮೊಸರೇನು ರೆಡಿ ಇತ್ತಲ್ಲ ಅದನ್ನು ಅದರೊಳಗೆ ಮಿಕ್ಸ್ ಮಾಡಿಬಿಡೋದು. ಕ್ವಿಕ್ಕಾಗಿ ಆಗುತ್ತೆ ಇದು, ಇನ್ನು ಮಿಕ್ಕಿದ್ದಕ್ಕಿಂತ ಸ್ವಲ್ಪ ಬೇಗ ಮಾಡಿಬಿಡ್ಬೋದು. ರೈಸ್ಗೂ ಚೆನ್ನಾಗಿರುತ್ತೆ, ಇದು ಹುಳಿಯಾಗಿರುತ್ತಲ್ಲ ಮೊಸರು. ಹಾಗಾಗಿ ಸ್ವಲ್ಪ ಖಾರದ ಪುಡಿ ನಾನು ಜಾಸ್ತಿನೇ ಹಾಕಿದ್ದೀನಿ, ಹುಳಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೇ. ಇದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಫ್ರೈ ಮಾಡಿಟ್ಟಿರೋ ಪನ್ನೀರನ್ನ ಹಾಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ದೋಸೆ ಜೊತೆ ಮಾಡಿದ್ದೆ ಇವತ್ತು, ಅದ್ರ ಜೊತೆ ಸ್ವಲ್ಪ ಸೊಪ್ಪಿನ ಪಲ್ಯನೂ ಮಾಡ್ಕೊಂಡಿದ್ದೆ. ಇನ್ನೊಂದು ಪ್ರಶ್ನೆ ನೀವು ತುಂಬ ಹೇಳ್ತಾ ಇರೋದು, ಸ್ಕೂಲ್ ಲೈಫ್ ಮಿಸ್ ಆಗೋದಿಲ್ವಾ ಅಂತ. ಹೌದು, ಈ ಕ್ವಶನ್ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರೋರಿಗೆ ಒಂದು ಫೀಲ್ ಅನಿಸುತ್ತೆ. ನಾವು ಕೂಡ ಸ್ಕೂಲ್ ಅಂದರೆ ಆ ಕನೆಕ್ಷನ್ ಇತ್ತು. ನಾನು ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಿದ್ದೀನಿ. ಫ್ರೆಂಡ್ಸು, ಯೂನಿಫಾರ್ಮು, ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗ್ತಾ ಇರಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಕೊಟ್ಟಿದ್ದು ಊಟ ಮಾಡ್ತಾಯಿದ್ವಿ. ಆ ತಟ್ಟೆ ಇಟ್ಕೊಂಡು ಹೋಗೋ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಅದೆಲ್ಲ ನಾನು ಎಂಜಾಯ್ ಮಾಡ್ತೀನಿ. ಯಾಕೆಂತಂದರೆ ಆ ಒಂದು ಇದು ಹಂಗಿತ್ತು ಸಿಚುವೇಶನ್ ನಮ್ಮದು. ಆ ಥರ ನಾವು ಎಂಜಾಯ್ ಮಾಡೋಕ್ಕೆ ಸಮಯ ಸಿಗ್ತಾಯಿತ್ತು. ಈಗ ಇಲ್ಲಿ ನಾವೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತೀವಿ. ಮಕ್ಳ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗುತ್ತೋ ಸಿಗೋಲ್ಲೋ ನಾವೇ ಕರ್ಕೊಂಡು ಬರ್ತೀವಿ. ಇನ್ನು ಫುಲ್ ಟೈಮ್ ಸ್ಕೂಲಲ್ಲಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಓದೇ ಬೀಳ್ತವೆ. ಸೊ ಈ ಥರ ಇರಬೇಕಾದ್ರೆ ಅಲ್ಲಿ ಹೆಂಗಾಗುತ್ತೆ ನಮಗೆ ಅಂತಂದರೆ, ಸ್ಕೂಲ್ ಬಿಟ್ಮೇಲೆ ಸಿಕ್ಕಾಪಟ್ಟೆ ಟೈಮ್ ಸಿಗ್ತಾಯಿತ್ತು, ಊಟ ಟೈಮ್ ಸಿಗ್ತಾಯಿತ್ತು. ಹಂಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ.
ಅಷ್ಟರೊಳಗಾಗಲೇ ಮಳೆನೂ ಬಂತು. ಇನ್ನು ಚೈಲ್ಡ್ಹುಡ್ ಅಂತ ಅಂದರೆ ಸ್ಕೂಲ್ ಮಾತ್ರನಾ ನಾನು ಪ್ರಶ್ನೆ ಮಾಡ್ಕೊಂಡಿದ್ದು. ಚೈಲ್ಡ್ಹುಡ್ ಅಂದರೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತಲ್ವಾ. ಈಗ ಜಾಸ್ತಿ ನಾವು ಏನನ್ನ ಮೆಲ್ಕ್ ಹಾಕ್ತೀವಿ ಹೇಳಿ, ನಮ್ಮ ಎಕ್ಸ್ಪೀರಿಯೆನ್ಸ್ನ ಮೆಲ್ಕ್ ಹಾಕ್ತಾ ಹೋಗ್ತೀವಿ. ನಾವು ಹೋಮ್ ಸ್ಕೂಲಿಂಗ್ನಲ್ಲಿ ಟ್ರಿಪ್ಗೆ ಹೋಗ್ತೀವಿ, ಡೈಲಿ ಲೈಫ್ನ ಎಂಜಾಯ್ ಮಾಡ್ತೀವಿ, ಜೊತೆಲಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಜೊತೆಲಿ ಕೆಲಸ ಮಾಡ್ತೀವಿ, ಈ ಥರನೂ ಇದೆ ನಮ್ಮ ಲೈಫಲ್ಲಿ. ಸೊ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಉಳಿಯಲ್ಲ, ಮೆಮೊರಬಲ್ ಆಗಿ ಇರಲ್ಲ ಅಂತ ನಾವು ಯಾಕೆ ಅಂದ್ಕೊಳ್ತೀವಿ ಅಲ್ವಾ. ಸ್ಕೂಲ್ನಲ್ಲಿ ಕೆಲವೊಂದು ಸರಿ ಹೇಳ್ಬೇಕಂತಂದರೆ ಫುಲ್ ಡೇ ಬ್ಯುಸಿಯಾಗಿರ್ತಾರೆ. ಎಕ್ಸಾಮ್ ಟೆನ್ಷನ್ನು, ಅದು ಇದು ಕಂಪ್ಯಾರಿಸೇಷನ್ನು, ಏನೇನೋ ನಡೀತಾ ಇರುತ್ತೆ. ಸೊ ಅವರು ಫ್ರೀಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಅಂತ ಅನಿಸುತ್ತಾ? ಇಲ್ಲ ಅಲ್ವಾ. ಅದೇ ಮನೇಲಿ ನಮಗೆ ನಾವು ಒಂದೊಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ಇನ್ನು ಸಂಜೆ ಅವನು ಇವತ್ತು ಸ್ಕಿಟ್ಟಿಂಗ್ ಕ್ಲಾಸು ಕ್ಯಾನ್ಸಲ್ ಆಯಿತು, ಹಾಗಾಗಿ ಬಂದ. ಇನ್ನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಮೂವಿ ಹಾಕ್ಕೊಟ್ಟೆ, ಭಕ್ತ ಪ್ರಹ್ಲಾದ. ಅಟ್ಲೀಸ್ಟ್ ಅಂಥವಾದ್ರೂ ನೋಡಲಿ ಅಂತ ಹೇಳ್ಬಿಟ್ಟು ಆ ಮೂವಿ ಹಾಕ್ಕೊಟ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ನಾವು ಏನು ಅವಾಯ್ಡ್ ಮಾಡ್ತೀವೋ ಅದನ್ನ ಅಡ್ವರ್ಟೈಸ್ಮೆಂಟ್ನ ಫುಲ್ ಮಾಡಿ ತೋರಿಸ್ತಾರೆ. ಸೊ ಇದು ಓಕೆ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದೊಂದು ಮೂವಿ ಹಾಕ್ಕೊಟ್ಟು ನಾನು ಪೂಜೆಗೆ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಆಮೇಲೆ ಸಂಜೆ ಅವ್ರಿಗೋಸ್ಕರ ಅಂತ ಒಂದು ಸ್ಪೆಷಲ್ಲಾಗಿ ಏನೋ ಸ್ವೀಟ್ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅವ್ನು ಫುಲ್ ಖುಷಿಯಾಗಿದ್ದಾನೆ. ಅದೇನು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಮಕ್ಕಳನ್ನ ಮನೆ ಒಳಗೆ ಇಟ್ಕೊಂಡಿರೋದಾ ಅಂತ. ಸೊ ಇದು ನಾನು ಹೆಂಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಹೋಮ್ ಸ್ಕೂಲಿಂಗ್ ಅಂದರೆ 4 ಗೋಡೆ ಮಧ್ಯೆ ಇರೋದಲ್ಲ. ಆ್ಯಕ್ಚುಲಿ ಅದು ಅಪೋಸಿಟು. 6 to 7 hours ಕ್ಲಾಸ್ ರೂಮಲ್ಲಿ ಇರ್ತಾರಲ್ವ ಸ್ಕೂಲಲ್ಲಿ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಔಟ್ಡೋರ್ ಟೈಮ್ ಜಾಸ್ತಿ ಕೊಡಬೇಕು, ನೇಚರ್ ಜೊತೆ ಎಕ್ಸ್ಪೋಜರ್ ಮಾಡಬೇಕು. ರಿಯಲ್ ಲೈಫ್ ಲರ್ನಿಂಗ್ ಇದು. ರಿಯಲ್ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ ನಡೆದ್ರೆ ಅಲ್ವಾ ನಾವೇನಾದರೂ ಕಲಿಯೋಕ್ಕೆ ಸಾಧ್ಯ. ಹಾಗೆ ಆ ಸಿಚುವೇಶನ್ನ ಅವ್ರು ಹ್ಯಾಂಡಲ್ ಮಾಡ್ತಾ ಹೋಗಬೇಕು. ಅಂದರೆ ಪಾರ್ಕಿಗೋ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೋ, ಕ್ಲಾಸಸ್ಗೋ ಅವ್ರ ಫ್ರೀಡಮ್ ಜಾಸ್ತಿ ಇರುತ್ತೆ ಇಲ್ಲಿ ಅಂತ ನನಗೆ ಅನಿಸುತ್ತೆ. ಸೊ ಆಯಿತಾ, ಇನ್ನು ಸ್ಟಡೀಸ್ ಎಕ್ಸಾಮ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಹೆಂಗೆ ಓದ್ತಾರೆ, ನೀನೇ ಎಲ್ಲ ಹೇಳ್ಕೊಟ್ಬಿಡ್ತೀಯಾ? ವ್ಯಂಗ್ಯವಾಗಿ ಅದು ಯಾಕೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀವಿ. ಅಬ್ಬಾ, ಈ ಟೆರೆಸ್ ಗಾರ್ಡನ್ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ ಆ್ಯಕ್ಚುಲಿ ಏನೋ ಬೆಳೆದು ಬಿಡಬೇಕು, ನಾನು ತಿಂದ್ಬಿಡ್ಬೇಕು ಅನ್ನೋದಕ್ಕಿಂತ ಈ ಗಿಡ ನೋಡೇ ನನಗೆ ಖುಷಿ ಸಿಗುತ್ತೆ. ಅದು ದಿನ ಬೆಳೀತಾ ಇರೋದು, ಸಣ್ಣ ಕಾಯಿ ಬಿಡೋದು, ಹೂವು ಬಿಡೋದು, ಇದೆಲ್ಲ ನೋಡಿ ನನಗೇನೋ ಒಂಥರ ಈ ಖುಷಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತಲ್ಲ, ಅದಾಗುತ್ತೆ. ನಂಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಆದಷ್ಟು ಈ ಥರದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಎಕ್ಸಾಮ್ಸ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನಾವು ಜಾಸ್ತಿ ನೀವೇನು ಸಿಲೆಬಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ಮುಂದೆ ಏನೋ ದೊಡ್ಡದಾಗಿ ಏನೋ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ತಪ್ಪಂತ ಹೇಳ್ತಾ ಇಲ್ಲ. ಅದು ನಿಮ್ಮ ಆಲೋಚನೆ. ನಮ್ಮ ಆಲೋಚನೆಯಲ್ಲಿ ಅದಿಲ್ಲ. ಹಾಗಾಗಿ ಇದು ಡೈಲಿ ಲರ್ನಿಂಗ್ ಆಗುತ್ತೆ. ಏನೋ ಒಂದು ಸ್ಮಾಲ್ ಟಾರ್ಗೆಟ್, ಒಂದೇನೋ ಹೇಳ್ತೀವಿ ಇದನ್ನು ಮುಗಿಸ್ಬೇಕು ನೀವು ಮಾಡಿ ಅಂತ, ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ರಿವಿಷನ್ನು, ಬೈ ಹಾರ್ಟು, ಪ್ರಾಕ್ಟೀಸು, ಎಕ್ಸಾಮು ಇದೇನೂ ಇರಲ್ಲ ಇಲ್ಲಿ. ಓಕೆನಾ? ಯಾಕೆ ಅಂತಂದರೆ ಹೆಂಗೆ ಹೇಳಿ ನಾನು ನಿಮಗೆ, ಮಕ್ಕಳಿಗೆ ಅಕಸ್ಮಾತ್ ಅವರು ಎಕ್ಸಾಮ್ಸ್ ಬರಿಬೇಕಂತಂದರೆ NIOS ಬಗ್ಗೆ ನಾನು ನಿಮಗೆ ಹೇಳಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲ್ ಅಂತ ಇದೆ, ಓಪನ್ ಸ್ಕೂಲಿಂಗ್ ಅಂತ ಹೇಳ್ಬಿಟ್ಟು. ಇದ್ರೊಳಗೆ ಏನು ಗೊತ್ತಾ, ಅವರು ಈಗ ಹೋಮ್ ಸ್ಕೂಲಿಂಗ್ ಮಕ್ಕಳಿಗೆ ತುಂಬ ಜಾಸ್ತಿ ಇರ್ತಾರೆ ಅಂತ ನಾನು 100% ಹೇಳಲ್ಲ, ಬಟ್ ಅವರು ಶಾರ್ಪ್ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೈರೆಕ್ಟ್ 10th ಎಕ್ಸಾಮ್ಸ್ ಕೊಡ್ತಾರೆ. ಅದು 14 ಇಯರ್ಸ್ಗೆ ಕೊಡ್ತಾರೆ. ನಾರ್ಮಲಿ 15 to 16 ಇಯರ್ಸ್ ಆಗಬೇಕು, ಬಟ್ ಇಲ್ಲಿ ಬಂದ್ಬಿಟ್ಟು 14 ಇಯರ್ಸ್ಗೆ ಅವ್ರು ಎಲಿಜಿಬಲ್ ಆಗ್ತಾರೆ 10th ಎಕ್ಸಾಮ್ನ ಬರೆಯೋದಕ್ಕೆ. ಅದಾದಮೇಲೆ 10th ಎಕ್ಸಾಮ್ ಬರೆದ ಮೇಲೇ ಅವರು 12th ಎಕ್ಸಾಮ್ನ ಬರಿಬಹುದು. ಅದರೊಳಗೆ ನಮಗೆ ಮೇನ್ ಹೇಳ್ತೀನಿ, ಗೌರ್ಮೆಂಟ್ ರೆಕಗ್ನೈಸ್ಡ್ ಸರ್ಟಿಫಿಕೇಟೇ ಸಿಗುತ್ತೆ. ಮುಂದೆ ಅವರು ಕಾಲೇಜ್ಗೂ ಹೋಗಬಹುದು. ಹೋಮ್ ಸ್ಕೂಲಿಂಗ್ ಮಾಡಿದ್ರೆ ಫ್ಯೂಚರ್ ಕ್ಲೋಸ್ ಆಗೋದಿಲ್ಲ, ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? ಅಂದರೆ ಇಷ್ಟೆಲ್ಲ ಇದೆ, ಇದ್ಮೇಲೆ ನಾವು ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂತ. ಓಕೆ ಆಯಿತಾ? ಸೊ ಇದಿಷ್ಟು ಅವ್ರಿಗೆ ಬೇಕಂದರೆ ಎಕ್ಸಾಮ್ಸು ಬರಿಬೋದು. ಬಟ್ ನಾವು ಮೇನ್ಲಿ ಬುಕ್ಸ್ ಓದಬೇಕು. ಅಂದರೆ ಈ ಸಿಲೆಬಸ್, ಟಾರ್ಗೆಟ್, ಎಕ್ಸಾಮ್, ನಮ್ಗೆ ಇಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು, ಇಷ್ಟು ಲೆಸನ್ ಇದೆ, ಇಷ್ಟು ಮಾತ್ರ ಓದ್ಬಿಡ್ಬೇಕು, ಹಾಗಿಲ್ಲ. ಅದನ್ನು ಮೀರಿ ಓದೋ ಕೆಪಾಸಿಟಿ ಇರೋ ಮಕ್ಕಳು ಓದಲಿ. ಅಕಸ್ಮಾತ್ ಅವ್ರ ಕೆಪಾಸಿಟಿ ಇಲ್ಲ ಅಂದರೆ ಸ್ಲೋ ಲರ್ನರ್ ಆಗಲಿ, ಪರವಾಗಿಲ್ಲ, ಈ ಥರ. ಓಕೆನಾ? ಇನ್ನು ಮನೆಗೆ ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡಬೇಕು. ಏನು ಅಂತ ಅಂದರೆ ಹಬ್ಬ ಬಂತಲ್ವಾ, ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಕಿಚನು. ರೇಷನ್ ಎಲ್ಲ ತಂದಿರೋದು ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಸ್ಟೋರೇಜ್ ಬಾಕ್ಸ್ ಕಮ್ಮಿ ಇದ್ದು ಅದನ್ನೆಲ್ಲ ತರಿಸ್ದೆ. ಅದೆಲ್ಲ ತಂದಮೇಲೆ ಎಲ್ಲ ಬಾಕ್ಸ್ನ ತೊಳೆದು ಒಂದಿನ ಇಟ್ಕೊಂಡು ಇಡೀ ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಆರ್ಗನೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಮೇನ್ ಏನು ಗೊತ್ತಾ, ಈ
ಫೋನ್ ಇಟ್ಕೊಂಡು ಎಡಿಟ್ ಮಾಡೋರಿಗೆ ಕಣ್ಣು ತುಂಬ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಈ ಕಂಪ್ಯೂಟರ್ ಗ್ಲಾಸ್ ಅಂತ ಬರುತ್ತಲ್ಲ ಅದು ನಂದು ಹಾಳಾಗೋಗಿತ್ತು. ಮತ್ತು ಇನ್ನೊಂದು ಆನ್ಲೈನಲ್ಲೇ ಬುಕ್ ಮಾಡಿದೆ. ನನಗೆ ಫ್ಯಾಷನ್ಗಿಂತ ನನ್ನ ಕಣ್ಣು ಸೇಫ್ ಆಗಿರೋದು ಮುಖ್ಯ ಅನಿಸ್ಬಿಟ್ಟಿದೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಕಣ್ಣು ಕಂಡಂಗೆ ಆಗಿಬಿಟ್ರೆ ನಾನೇನೋ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿ ಎಡಿಟ್ ಮಾಡ್ಕೊಂಡು 24 ಗಂಟೆ ಫೋನ್ ನೋಡ್ಕೊಂಡು ಕೂತ್ಕೊಂಡು ನಾಳೆ ಕಣ್ಣೇ ಇಲ್ಲ ಅಂದರೆ ನಾನೇನು ಮಾಡಲಿ. ಹಾಗಾಗಿ ಫಸ್ಟು ನನ್ನ ಕಣ್ಣಿನ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಆರಾಮಾಗಿ ಫಸ್ಟು ಕಣ್ಣು ಸೇಫ್ ಆಗಿದ್ದರೆ ನೆಕ್ಸ್ಟ್ ನಾವೇನು ಬೇಕಾದರೂ ಮಾಡ್ಬೋದು ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕೂ ಮುಂಚೆಗೆ ಇದು ಮಕ್ಕಳಿಗೆ ಕಪ್ ಕೇಕ್ ಮಾಡ್ಕೊಡ್ತಾ ಇದ್ದೀನಿ. ಅಂದರೆ ಕೇಕೆಲ್ಲ ಮಾಡಬೇಕಂತಂದರೆ ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟಾಗಿ ಹಾಕಬೇಕು. ನೀವು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೇಕ್ ಹಾಳಾಗುತ್ತೆ. ಕಪ್ ಕೇಕ್ ಆರಾಮಾಗಿ ಮಾಡ್ಬೋದು. ಇದ್ರ ಕಂಪ್ಲೀಟ್ ಮೆಜರ್ಮೆಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಬರ್ದಿರ್ತೀನಿ, ಅಲ್ಲಿ ನೀವು ನೋಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಈ ಮನೆಗೆ ಬಂದ ಮೇಲೆ ನಾನು ಇದು ಅವನ್ ಓಪನ್ ಮಾಡ್ತಾ ಇರೋದು. ಇಲ್ಲಿ ಮುಟ್ಟೆ ಇಲ್ಲ ನಾನು. OTG ಅಲ್ಲಿ ಆ ಮನೇಲಿ ಇದ್ದಾಗ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಕನೆಕ್ಷನೇ ಕೊಟ್ಟಿಲ್ಲ. ಈ ಕಿಚನ್ಗೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಶೆಲ್ಫ್ ಹತ್ರ ಒಂದೇ ಒಂದು ಪ್ಲಗ್ ಇಲ್ಲ, ಒಂದು ಕನೆಕ್ಷನ್ ಇಲ್ಲ. ಎಲ್ಲದಕ್ಕೂ ಡೈನಿಂಗ್ ಟೇಬಲ್ ಹತ್ರ ಒಂದು ಕನೆಕ್ಷನ್ ಇದೆ, ಅಲ್ಲೇ ಇಟ್ಕೊಂಡು ಮಾಡಬೇಕು. ಸೊ ಹಂಗಾಗಿ ಪದೇ ಪದೇ ತೆಗಿಯೋಕೆ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ನಾನು ಹಂಗಾಗಿ ತೆಗೆದೇ ಇಲ್ಲ, ಏನೂ ಮಾಡೇ ಇಲ್ಲ. ಪ್ರೀತಮ್ ತುಂಬ ಕೇಳ್ತಾ ಇದ್ದ ಏನಾದರೂ ತಿಂಡಿ ಬೇಕಂತ ಹೇಳ್ಬಿಟ್ಟು. ಸರಿ ಇವತ್ತು ಹೆಂಗೋ ಈ ಮಕ್ಕಳಿಗೆ ಕಪ್ ಕೇಕ್ ಮಾಡಿಕೊಡೋಣ ಅಂತ ಹೇಳಿ ಹಬ್ಬಕ್ಕೆ ಅಂತೇಳಿ ಸ್ವಲ್ಪ ಮೈದಾ ಎಲ್ಲ ತರಿಸಿದ್ದೆ. ಅದನ್ನೇ ಒಂದು 4 ಸ್ಪೂನ್ ಹಾಕಿ, ನಿಮ್ಮ ಮನೇಲಿ ಒಂದು ಸ್ವಲ್ಪ ಮೈದಾ ಕೋಕೋ ಪೌಡರ್ ಇದ್ದರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದು ಈಸಿಯಾಗಿ. ಮತ್ತು ಈ ಮೆಜರ್ಮೆಂಟ್ ನಾನು ಹೇಳ್ತೀನಿ ಅದೇ ಥರ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ ನಾನು. 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ 2 ಕಪ್ಪಲ್ಲೂ. ಸಣ್ಣದಾಗಿ ಇಷ್ಟು ಮಾಡಿಕೊಡೋಣ ಅಂತ ಹೇಳಿ ಅದಕ್ಕೆ ಕೋಕೋ ಪೌಡರ್ ನೋಡಿ, ಚೆನ್ನಾಗಿರೋ ಕೋಕೋ ಪೌಡರ್ನ ತೊಗೊಳ್ಳಿ. ಇಷ್ಟೇ. ಇದಕ್ಕೆ ನನಗೆ ಮೇಯ್ನಾಗಿ ವೆನಿಲಾ ಎಸೆನ್ಸ್ ಬೇಕಿತ್ತು. ಆ ಫ್ಲೇವರ್, ಆ ಘಮ ಬಂದ್ರೆ ಅಲ್ವಾ ಚಾಕ್ಲೇಟ್ ಅನ್ಸೋದು, ಅದು ಇರಲಿಲ್ಲ. ಇದೆ ಅಂದ್ಕೊಂಡು ನಾನು ತರಿಸ್ಲಿಲ್ಲ. ಆಮೇಲೆ ನೋಡಿದ್ರೆ ಇರಲಿಲ್ಲ. ಸ್ವಲ್ಪ ಬೇಕಿಂಗ್ ಪೌಡರ್, ಸ್ವಲ್ಪ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಬೆಲ್ಲದ ಪೌಡರ್ ಇರಲಿಲ್ಲ, ಬೆಲ್ಲನೇ ಯೂಸ್ ಮಾಡ್ತೀವಿ ನಾವು. ಅದನ್ನೇ ಚಚ್ಬಿಟ್ಟು ಸ್ವಲ್ಪ ಪೌಡರ್ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಅದನ್ನೇ ಹಾಕ್ಕೊಂಡೆ. ಅದನ್ನು ನಾನು ಕಪ್ಪಲ್ಲಿ ಹಾಕ್ಬಿಟ್ಟಿದ್ದೆ. ಡೈರೆಕ್ಟಾಗಿ ಕಪ್ಪಲ್ಲಿ ಹಾಕಬೇಡಿ, ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಪ್ಪಲ್ಲಿ ಹಾಕೊಂಬೋದು. ಯಾಕೆಂತಂದರೆ ಬಟರ್ ಇರಲಿಲ್ಲ, ಸ್ವಲ್ಪ ತುಪ್ಪ ಸವರ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ. ಇನ್ನೊಂದು ಬೌಲ್ಗೆ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಎಸೆನ್ಸ್ ಇರಲಿಲ್ಲಲ್ಲ, ವೆನಿಲಾ ಫ್ಲೇವರ್ ಏನಂತ ಹೇಳ್ಬಿಟ್ಟು ಸ್ವಲ್ಪ ಸಿನಮನ್ ಪೌಡರ್, ಚಕ್ಕೆ ಪೌಡರ್ನ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಹಾಲು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದನ್ನು ಪೌಡರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟೇ ಸಾಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಇದು ರೆಡಿ ಆದಮೇಲೆ ಕಪ್ಪೆಲ್ಲ ಹಾಕಿ 2 ಕಪ್ಗೂ ಈಕ್ವಲ್ ಆಗಿ ಫಸ್ಟ್ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಇದ್ದರೆ ಸವರ್ಬಿಡೋದು ಕಪ್ಗೆ. ಅದ್ರ ಮೇಲೆ ರೆಡಿ ಮಾಡಿರೋ ಬ್ಯಾಟರ್ನ ಹಾಕ್ಕೊಳ್ಳೋದು. ಹಾಕಿ ಮೇಲೆ ಚೊಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ ನಾನು. ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ, ಬೇಕಂದರೆ ವೈಟ್ ಚಾಕ್ಲೇಟ್ದು ಸಿಗುತ್ತೆ, ಅದನ್ನೂ ಹಾಕೋಬೋದು. ಹಾಕಿ OTGಯಲ್ಲಿ ಸ್ವಲ್ಪ ಪ್ರೀ ಹೀಟ್ಗೆ ಇಟ್ಟಿದ್ದೆ ನಾನು. ಒಂದು 10 ನಿಮಿಷ, 8ರಿಂದ 10 ನಿಮಿಷ ಪ್ರೀ ಹೀಟ್ ಆಗಿದೆ. ಪ್ರೀ ಹೀಟ್ ಚೆನ್ನಾಗಿ ಆಗಬೇಕು, ಇಲ್ಲಾಂದರೆ ಅದು ಬೇಕಾಗೋದಿಲ್ಲ, ಮತ್ತು ಜಾಸ್ತಿ ಟೈಮ್ ತೊಗೊಳುತ್ತೆ. ಕಪ್ಪಲ್ಲಿ ಹಾಕ್ಬಿಟ್ಟು ಅದರೊಳಗೆ ಇಟ್ಟು ಒಂದು 10 ಮಿನಿಟ್ಸ್, 8 to 10 ಮಿನಿಟ್ಸ್ ಚೆನ್ನಾಗಿ ಪ್ರೀ ಹೀಟ್ ಆಗಿದ್ದರೆ 8 ನಿಮಿಷದಲ್ಲಿ ಕಪ್ ಕೇಕ್ ರೆಡಿ ಆಗಿಬಿಡುತ್ತೆ. 180 ಡಿಗ್ರಿ 8 ನಿಮಿಷ, ಇಷ್ಟೇ ಸಾಕು. ಸೂಪರ್ ಆಗಿರೋದಾಗತ್ತೆ. ಅಕಸ್ಮಾತ್ ಸುಮಾರು ಜನ ಹೆಣ್ಮಕ್ಳಿಗೆ ನಾನು ನೋಡಿದ್ದೀನಿ, ನಮಗೆ ಸ್ವೀಟ್ ಬಿಟ್ಟಿರೋಕ್ಕಾಗಲ್ಲ, ಕ್ರೀವಿಂಗ್ಸ್ ಜಾಸ್ತಿ, ಸಮ್ ಟೈಮ್ ನಮ್ಗೆ ಬೇಕೇ ಬೇಕು ಆ ಥರ ಎಲ್ಲ ಇದು ಮಾಡ್ತಾರೆ. ಅವಾಗ ನೀವು ಇದನ್ನು ಮನೆಯಲ್ಲೇ ಮಾಡೋದಲ್ವ, ಆರಾಮಾಗಿ ಮಾಡಿ ಟ್ರೈ ಮಾಡಿ ತಿನ್ಬೋದು. ಚೆನ್ನಾಗೂ ಇದೆ ಇದು. ಪ್ರೀತಮ್ ಪ್ರಗತಿ ಫ್ಲೇವರ್ ಬೆಳಗ್ಗೆ ಎದ್ದು ಕೂಡ ಹೇಳ್ತಾಯಿದ್ರು, ಮಮ್ಮಿ ಆ ಫ್ಲೇವರ್ ಇನ್ನೂ ಬಾಯಲ್ಲಿ ಹಾಗೆ ಇದೆ ಅಂತ. ಅಷ್ಟು ಚೆನ್ನಾಗಾಗಿತ್ತು. ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಮಕ್ಳಿಗೆ ಏನಾದರೂ ಬೇಕು ಅಂತ ಸಡನ್ನಾಗಿ ಕೇಳಿದ್ರೆ ಮನೇಲಿ ಹೆಂಗೋ ಇರುತ್ತಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಕೊಟ್ಬಿಟ್ರೆ ಆಗೋಯ್ತು. ಇನ್ನು ಮಕ್ಕಳಿಗೆ ಡಿಸಿಪ್ಲಿನ್ ಹೆಂಗೆ ಬರುತ್ತೆ ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ. ನಾನು ಯೋಚನೆ ಮಾಡಿದೆ. ಯಾಕೆಂತಂದರೆ ಸ್ಕೂಲಲ್ಲಿ ಅಂದರೆ ಲೈನಲ್ಲೇ ಬನ್ನಿ, ಲೈನಿಂದ ಆ ಕಡೆ ಹೋಗಬೇಡಿ, ಜಾಸ್ತಿ ಮಾತಾಡಿದ್ರೆ ಓದೇ ಬೀಳುತ್ತೆ, ಸೈಲೆಂಟಾಗಿ ಕೂತ್ಕೋಬೇಕು, ಡಿಸಿಪ್ಲಿನ್ ಆಗಿರಬೇಕು, ಇದೆಲ್ಲ ಹೇಳಿ ಹೇಳಿ ಅಭ್ಯಾಸ ಮಾಡಿಸಿ ಮಕ್ಕಳೆಲ್ಲ ಆ ಡಿಸಿಪ್ಲಿನ್ ಬರುತ್ತೆ ಅಂತ. ಆದರೆ ಡಿಸಿಪ್ಲಿನು ಭಯದಿಂದ ಬರಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಅದು ಬಂದುಬಿಟ್ಟು ಫೇಕ್ ಡಿಸಿಪ್ಲಿನ್ ಆಗಿಬಿಡುತ್ತೆ. ರುಟೀನ್ ಮೇಂಟೈನ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟಿರ್ತೀವಿ ನಾವು, ಅದನ್ನು ಅವ್ರು ತೊಗೋಬೇಕು. ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಡೆವಲಪ್ ಆಗಬೇಕು, ಭಯದಿಂದ ಬರಬಾರ್ದು. ಒಳಗಡೆಯಿಂದ ಡೆವಲಪ್ ಆದಾಗ ಆದಷ್ಟು ಅವರು ಡಿಸಿಪ್ಲಿನ್ನ ಮುಂದೆ ದೊಡ್ಡವರಾದ್ಮೇಲೂ ಕೂಡ ಅದನ್ನು ತುಂಬ ಅಂದರೆ ಏನೋ ಬೈಕ್ಗೋಸ್ಕರ ಫಾಲೋ ಮಾಡೋದು. ಈಗ ನಾವೇ ನೋಡಿ, ಪೊಲೀಸ್ ಇದ್ದರೆ ಹೆಲ್ಮೆಟ್ ಹಾಕೋದು, ಇಲ್ಲಾಂದರೆ ಹಾಕಲ್ಲ, ಇಲ್ಲಾಂದರೆ ಸುಮ್ಮನೆ ಮೇಲೆ ಇಟ್ಕೊಳ್ಳೋದು, ಆ ಥರ ಮಾಡ್ತೀವಿ. ನಮಗೆ ನಮ್ಮನ್ನೇ ನಾವು ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ನಾವು ಭಯಕ್ಕಾದ ಡಿಸಿಪ್ಲಿನ್ನ ಫಾಲೋ ಮಾಡ್ತೀವ ಅಥವಾ ನಮಗೋಸ್ಕರ ನಾವು ಫಾಲೋ ಮಾಡ್ತೀವ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ಫಿಯರಿಂದ ಬರೋದು ಡಿಸಿಪ್ಲಿನ್ ಅಲ್ಲ, ಅದು ಸೆಲ್ಫ್ ಡಿಸಿಪ್ಲಿನ್ನು ಡೆವಲಪ್ ಆಗಬೇಕು. ಇದು ನಾನು ಅಂದ್ಕೊಂಡಿರೋದು. ಸೊ ಈ ಥರ ಅವ್ರಿಗೆ ಡಿಸಿಪ್ಲಿನ್ ಬರುತ್ತೆ. ಓಕೆನಾ. ಮತ್ತು ಇನ್ನೂ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದೀರಾ, ಬಟ್ ನಾನು ಯಾವುದ್ಯಾವ್ದನ್ನ ತೊಗೊಂಡಿದ್ದೀನಿ ಅಥವಾ ಸುಮಾರು ಮೆಸೇಜ್ ಹಿಂದೆ ಹೋಗ್ಬಿಟ್ಟಿದೆ, ಓದಿರೋ ನೆನಪು, ಬಟ್
ಪರ್ಟಿಕ್ಯುಲರ್ ಆಗಿ ಇದೇ ಪ್ರಶ್ನೆ ಅಂತ ನನಗೆ ನೆನಪು ಬರ್ತಾ ಇಲ್ಲ. ಮನಿ ಸೇವ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ರಿ. ಇದು ಮನಿ ಸೇವಿಂಗ್ಸ್ ಅಲ್ಲ. ಇವಾಗ ನೋಡಿ ನೀವೇ ಅವ್ರಿಗೆ ಕ್ಲಾಸಿಗೆ ನಾನು ಎಷ್ಟೊಂದು ಪೇ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತು. ಮನಿಗಿಂತ ನಾನು ಜಾಸ್ತಿ ನಂಬೋದು ಸಮಯ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಸಮಯನ ಸಂಪಾದನೆ ಮಾಡೋಕ್ಕಾಗತ್ತಾ? ಹೋಮ್ ಸ್ಕೂಲಿಂಗ್ ಈಸಿ ಆಪ್ಷನ್ ಅಲ್ಲ. ಅದೊಂದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ತುಂಬ ಟೈಮ್ ಬೇಕು, ಎಫರ್ಟ್ ಬೇಕು, ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರಬೇಕು. ಮನಿ ಸೇವಿಂಗ್ ಅನ್ನೋ ಡಿಸಿಷನ್ನೇ ಅಲ್ಲ ಇಲ್ಲಿ. ಚೈಲ್ಡ್ನ ಫೋಕಸ್ ಮಾಡೋದು ಡಿಸಿಷನ್. ಓಕೆನಾ? ನಮ್ಮ ಡಿಸಿಷನ್. ನಮ್ಮ ಮಕ್ಳ ಮೇಲೆ ನಾವು ಫೋಕಸ್ ಇಟ್ಕೊಂಡು ಅವ್ರನ್ನ ನಮ್ಮ ಜೊತೆಯಲ್ಲಿ ಆ ಒಂದು ಸಮಯನ ಕಳಿಬೇಕು. ನಾವೇನು ಕಲ್ತಿದ್ದೀವಿ ಜೀವನದಲ್ಲಿ, ಯಾವುದು ಸರಿ, ಅದನ್ನು ಅವ್ರು ಕಲ್ತ್ಕೊಂಡು ಹೋದರೆ ಸಾಕು ಅನ್ನೋದು. ಈಗ ಪೇರೆಂಟ್ಸ್ಗಿಂತ ಒಳ್ಳೆ ಟೀಚರ್ ಆಗೋಕ್ಕೆ ಯಾರಾದರೂ ಸಾಧ್ಯನಾ? ಅವ್ರ ಸಂಬಳಕ್ಕೋಸ್ಕರನೇ ಟೀಚಿಂಗ್ ಮಾಡ್ತಾ ಇರ್ಬೋದು, ಅಥವಾ 40 ಮಕ್ಳಿಗೆ ಒಂದೇ ಥರ ಕಲಿಸ್ಬೇಕು ಅಂದರೆ ಅವ್ರಿಗೂ ಆಗಲ್ಲ. ಆದರೆ ನೀವು ಕಲಿಸೋ ಪಾಠನ ಅವ್ರು ಕಲ್ಸೋಕ್ಕಾಗತ್ತಾ? ನೀವೇ ಹೇಳಿ. ಲೈಫಲ್ಲಿ ನಮ್ಗೊಂದಿಷ್ಟು ಎಕ್ಸ್ಪೀರಿಯನ್ಸ್ ಅಂದಾದಾಗ ನಮ್ಮ ಮಕ್ಳನ್ನ ಯಾರಾದರೂ ಕೆಟ್ಟೋರಾಗಲಿ ಅಂತ ಭಾವಿಸ್ತಾರಾ? ಕೆಟ್ಟದ್ದೇನಾದರೂ ಕಲಿಸ್ಬೇಕು ಅಂತ ಇಷ್ಟಪಡ್ತಾರಾ? ಅದಕ್ಕಿಂತ ಒಳ್ಳೆ ಟೀಚರ್ ಎಲ್ಲಿ ಸಿಗ್ತಾರಲ್ವಾ? ಇದನ್ನ ನಾನು ಅಂದ್ಕೊಂಡೆ ಅಷ್ಟೇ. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಬಟ್ಟೆ ಐರನ್ ಮಾಡಬೇಕಾದ್ರೆ ಇದು ನಮ್ಮ ಮನೇಲಿ ಐರನ್ ಬಾಕ್ಸ್ ಇರೋದು, ಅದಕ್ಕೆ ನೀರು ಹಾಕ್ಬೋದು. ನೀರು ಸ್ಪ್ರೇ ಮಾಡಿ ಐರನ್ ಮಾಡಿದ್ರೆ ನನ್ನ ಹತ್ರ ಜಾಸ್ತಿ ಕಾಟನ್ ಕುರ್ತಾಸ್ ಇರೋದ್ರಿಂದ ನಾನು ಅದರೊಳಗೇನೆ ಒಂದು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕ್ಬಿಡ್ತೀನಿ. ಯಾವುದಾದ್ರೂ ವೆನಿಲಾ ಅಂತೀನಿ, ರೋಸ್ಮೇರಿ ನಂಗೆ ಇಷ್ಟ, ಬಟ್ ಈ ಸರಿ ಚೇಂಜ್ ಮಾಡಿದ್ದೀನಿ. ಹಾಕಿ ಐರನ್ ಮಾಡಿಟ್ರೆ ತುಂಬ ಘಮ ಅಂತ ಇರುತ್ತೆ ನೀವು ವೇರ್ ಮಾಡಬೇಕಾದ್ರೆ. ನನಗೆ ಸಮಯ ಸಿಕ್ಕಿದಾಗ ಅಥವಾ ನನಗೇನೋ ಒಂದು ಮಾಡಿ ಬೋರ್ ಆಗಿದಾಗ ಮಾಡಿದೇ ಕೆಲಸನ ಐರನ್ ಮಾಡ್ತೀನಿ. ಒಂದು 3 ಜೊತೆನಾದರೂ ಬಟ್ಟೆ ಐರನ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ದಿನ ಅಥವಾ ಯಾವಾಗಾದ್ರೂ ಬೇಕಾದಾಗ 3 ಜೊತೆ ಐರನ್ ಮಾಡಿ ಇಟ್ಕೊಂಡ್ರೆ ಹಾಕೊಳ್ಳೋಕೆ ಈಸಿ ಆಗುತ್ತಲ್ವಾ? ಹಾಗೆ ಈ ಥರನೂ ಮಾಡ್ತೀವಿ. ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಅವರು ನೆಕ್ಸ್ಟ್ ಐರನ್ ಮಾಡೇ ಬಟ್ಟೆ ಹಾಕೋಬೇಕು. ನಾವು ಹೇಳಿ ಕಲ್ಸೋಕ್ಕಾಗಲ್ಲ. ನಮ್ಮ ಮಮ್ಮಿ ಹಿಂಗಿದ್ರು ನಾವು ಹಿಂಗಿರಬೇಕು ಅನ್ನೋದು ಲೈಫಲ್ಲಿ ಅವ್ರ ಮುಂದೆ ಬರ್ಬೋದೇನೋ. ಬಟ್ ಇರೋ ತನಕ ನಾವು ನಮ್ಮನ್ನು ಆರ್ಗನೈಸ್ಡ್ ಆಗಿ ಸ್ವಲ್ಪ, ನಾನು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಹೇಳ್ತೀನಿ ನಮ್ಮ ಮಕ್ಕಳಿಗೆ. ನಾನು ರೆಸ್ಪೆಕ್ಟ್ ಮಾಡ್ಕೊಳ್ತೀನಿ ನನ್ನ ಬಗ್ಗೆ ಯಾರು ಏನಾದರೂ ಮಾತಾಡೋಕೆ ನಾನು ಸುಲಭವಾಗಿ ಬಿಡೋದಿಲ್ಲ. ಹಾಗೆ ನನ್ನ ಮಕ್ಳಿಗೂ ಹೇಳ್ತೀನಿ, ನೀವು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ನಿಮ್ಮ ಬಿಹೇವಿಯರೇ ನಿಮ್ಮನ್ನು ಮಾತಾಡೋಂಗೆ ಮಾಡುತ್ತೆ. ನೀನು ಎಲ್ಲಿ ಸಿಲಿಯಾಗಿರ್ತೀಯೋ ಅವಾಗ ನಿನ್ನ ಸಿಲಿಯಾಗಿ ತೊಗೊಳ್ತಾರೆ. ನೀನು ಯಾವಾಗ ಸ್ಟ್ರಿಕ್ಟ್ ಆಗಿರ್ತೀಯೋ ಅವರು ಸ್ಟ್ರಿಕ್ಟ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಅಷ್ಟು, ನಾನು ತಿಳ್ಕೊಂಡಿರೋ ಅಷ್ಟು, ಆ್ಯಂಡ್ ನೀವು ಕೇಳಿರೋ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನನಗೆ ಗೊತ್ತಿರೋ ಅಷ್ಟು ಉತ್ತರ ಕೊಟ್ಟಿದ್ದೀನಿ. ಸೊ ಅಂದರೆ ನಾನು ಕೊಡಲೇಬೇಕು ಅಂತ ಏನು ಇರಲಿಲ್ಲ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲ್ ಆಗಿ DM ಮಾಡ್ತಾಯಿದ್ರಿ. ಸೊ ಆ ಎಲ್ಲ ಕ್ವಶನ್ಸ್ನು ನಾನು ತೊಗೊಂಡಿದ್ದೀನೋ ಇಲ್ವೋ ನನಗೆ ನೆನಪಿಲ್ಲ, ಬಟ್ ನನ್ನ ಕೈಲಿ ಆದಷ್ಟು ನೆನಪಿರೋಷ್ಟು ಅದಕ್ಕೆ ಉತ್ತರ ಹೇಳಿದ್ದೀನಿ. ಸುಮಾರು ಜನದ್ದು ಕೊನೆಯದಕ್ಕೆ ಒಂದು ಹೇಳ್ಬಿಡ್ತೀನಿ. ಸ್ಕೂಲ್ ಮೆಮೊರೀಸ್, ಆ ಮೆಮೊರಿನ ಮಕ್ಕಳು ಮಿಸ್ ಮಾಡ್ತಾರೆ ಅಂತ. ಹೌದು, ಮಿಸ್ ಮಾಡ್ತಾರೆ. ಬಟ್ ಫ್ಯಾಮಿಲಿಗಿಂತ ಸ್ಕೂಲಲ್ಲೇ ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಪೇರೆಂಟ್ಸ್ ಜೊತೆ ಇದ್ದರೆ ಅವ್ರಿಗೆ ಅಷ್ಟು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಪೇರೆಂಟ್ಸ್ ಜೊತೆ ಅವ್ರು ಒಳ್ಳೆ ಮೆಮೊರಿನ ಇಟ್ಕೊಳ್ಳೋಕ್ಕಾಗಲ್ಲ. ಪೇರೆಂಟ್ಸ್ ಜೊತೆ ಅವ್ರು ಚೆನ್ನಾಗಿ ಇರೋಕ್ಕೆ ಆಗಲ್ಲ ಅಂತ ನಾವು ಹೆಂಗೆ ಡಿಸೈಡ್ ಮಾಡಿದ್ವಿ, ಅದು ಯಾವಾಗಿಂದ ಡಿಸೈಡ್ ಮಾಡಿದ್ವಿ ಅಲ್ವಾ? ಇನ್ನೊಂದೇನಂತಂದರೆ, ನನಗೆ ಸ್ವೀಟ್ ಮೆಮೊರೀಸ್ ಅಂತ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಅದು ಸ್ವೀಟ್ ಮೆಮೊರೀಸ್ ಅಂತ ನನಗೆ ಯಾವುದೂ ಇಲ್ಲವೇ ಇಲ್ಲ. ನಾನು ಹೇಳ್ಕೊಳ್ತೀನಿ, ನನಗೆ ಅಪ್ಪ ಅಮ್ಮನ ಜೊತೆ ಇದ್ದಿದ್ದೆ ಸ್ವೀಟ್ ಮೆಮೊರೀಸ್. ನಮ್ಮ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ನನಗೆ ಸ್ವೀಟ್ ಮೆಮೊರೀಸ್ ಜಾಸ್ತಿ ಇರೋದು ನನಗೆ. ಅದು ಬಿಟ್ಟರೆ ಅದೆಲ್ಲ ಲೈಫಲ್ಲಿ ಇವಾಗ ಸೋಷಿಯಲೈಸ್ ಆಗಲ್ಲ. ಯಾಕಾಗಲ್ಲ? ಫ್ರೆಂಡ್ಸ್ ಆಗಲ್ಲ, ಯಾಕಾಗಲ್ಲ? ಈಗ ಸ್ಕೇಟಿಂಗ್ ಕ್ಲಾಸಲ್ಲೇ ಅಷ್ಟು ಮಕ್ಕಳು ಬರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾರೆ, ಅವ್ರ ಜೊತೆನೂ ಹರಟೆ ಹೊಡಿತಾರೆ, ಅವ್ರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಅಲ್ಲಿ ಕೂಡ ಟೀಚರ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಪ್ರಗತಿ ಬಂದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ನಾವು ಇವತ್ತು ಕ್ಲಾಸಲ್ಲಿ ಹಿಂಗೆ ಮಾಡಿದ್ವಿ, ಹಂಗೆ ಮಾಡಿದ್ವಿ, ಮ್ಯಾಮ್ ಹಿಂಗೆ ಹೇಳಿದ್ರು, ಇದೊಂದು ಪ್ರಾಕ್ಟೀಸ್ ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ ಹಂಗೆ ಮಾಡೋದು. ಅದೇನು ಸ್ಕೂಲಲ್ಲಿ ಫೀಲ್ ಮಾಡ್ತಾಯಿದ್ರು ಎಕ್ಸಾಕ್ಟ್ ಇಲ್ಲೂ ಫೀಲ್ ಮಾಡ್ತಾ ಇದ್ದಾರೆ ಆಯಿತಾ. ಬಟ್ ಇದು ಸ್ವಲ್ಪ ಫ್ರೀ ಆಗಿರುತ್ತೆ, ಯಾವುದೇ ಸಿಲೆಬಸ್ ಇಲ್ಲ, ಎಕ್ಸಾಮ್ ಟೆನ್ಷನ್ ಇಲ್ಲ. ಅಂದರೆ ಅವ್ರಿಗೇನು ಇಂಟ್ರೆಸ್ಟು ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಕಲಿತಾ ಹೋಗ್ತಾರೆ ಅಷ್ಟೇ. ಆಮೇಲೆ ಇನ್ನೊಂದೇನು ಸೋಷಿಯಲೈಸ್ ಆಗಲ್ಲ, ಅದು ಹೇಳಿದ್ನಲ್ಲ, ಈಗ ಅವ್ರಿಗೂ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನನ್ನ ಪ್ರೀತಮ್ಗೆ ಅಂದರೆ ಸೇಮ್ ಏಜಿನ ಫ್ರೆಂಡ್ಸ್ ಸಿಗಲ್ಲ, ಬಿಟ್ಟರೆ ಇಲ್ಲಿ ಎಲ್ಲ ಏಜಿನ ಫ್ರೆಂಡ್ಸ್ ಸಿಗ್ತಾರೆ. ಆಮೇಲೆ ಅವ್ರಿಗೆ ಕಲಿಯೋದಕ್ಕೆ ಅನ್ನೋದಕ್ಕಿಂತ ಏನಾದರೂ ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಲಿಮಿಟೇ ಇಲ್ಲ. ಅವ್ರು ಏನು ಬೇಕಾದರೂ ಮಾಡ್ಬೋದು, ಏಜ್ ಲಿಮಿಟು ಇಲ್ಲ, ಏನು ಬೇಕಾದರೂ ಕಲಿಬೋದು ಇವಾಗ ಅವ್ರ ಕೆಪಾಸಿಟಿಗೆ, ಅವ್ರ ಇಂಟ್ರೆಸ್ಟಿಗೆ. ಆ ಥರ ಇದು ಅದರೊಳಗೂ ತುಂಬ ಸಿಲ್ಲಿಯಾಗಿ, ಸೊ ಈ ಪದ ಯೂಸ್ ಮಾಡಬೇಕು ಇಲ್ವೋ ಗೊತ್ತಿಲ್ಲ, ಯಾಕೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀಯಾ, ಅದನ್ನು ನೀನೇ ಮಾಡಿಬಿಡು, ನಾನು ಮಾಡ್ತೀನಿ, ನಾನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಈ ನಿರ್ಧಾರ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ದು, ನಾನೇ ಎಲ್ಲ ಮಾಡ್ಬಿಡ್ತೀನಿ ಅಂತಲ್ಲ. ಈಗ ಏನೇ ಡೌಟ್ ಬಂದ್ರೂ ನಾವು ಆ ಒಂದು ಸಬ್ಜೆಕ್ಟ್ಗೆ ಒಬ್ಬರು ಟೀಚರ್ನ ಇಟ್ಕೊಳ್ಳೇಬೇಕಾಗತ್ತೆ. ಬಟ್ ನಾವು ಆದಷ್ಟು ಸಬ್ಜೆಕ್ಟು
ಮಾರ್ಕ್ಸು, ಕ್ವಾಲಿಫಿಕೇಷನ್, ಸೊ ಈ ಹಿಂದೆ ಓಡೋದ್ಕಿಂತ ಮಕ್ಕಳಿಗೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಅವ್ರಿಗೆ ಏನು ಕಲಿಯೋಕೆ ಇಷ್ಟ, ಒಂದು ಸ್ಕಿಲ್. ನನ್ನ ಮಗಳಿಗೆ ಭರತನಾಟ್ಯಂ ಚಿಕ್ಕ ವಯಸ್ಸಿಂದನೂ ಇಷ್ಟ. ಸೊ ಹಾಗಾಗಿ ಅದ್ರೊಳಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡು, ಜಾಸ್ತಿ ಪ್ರಾಕ್ಟೀಸ್ ಮಾಡು. ಸೊ ಅದ್ರಲ್ಲಿ ಫೈನಲಾಗಿ ನೀನು ಏನು ಆಗಬೇಕು ಅಂದ್ಕೊಂಡಿದ್ಯಾ ಅದನ್ನು ಆಗು ಅಂತ ಬಿಟ್ಬಿಟ್ಟಿದ್ದೀವಿ. ಸೊ ಆ ಥರ ಅದು ಬಿಟ್ಟು ಇವಾಗ ಸ್ಕೇಟಿಂಗ್. ಇನ್ನೊಂದೇನಂತಂದರೆ ನಮ್ಮ ಮಕ್ಳಿಗೆ ಏನು ಹೇಳಿದ್ರು ಅವ್ರಿಗೆ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರೆ, ಅದು ಖುಷಿ ನಮಗೆ. ಹೋಗಲ್ಲ, ಮಾಡಲ್ಲ, ನಂಗೆ ಇದು ಬೇಡ, ಸೊ ಇಲ್ಲಿ ಕೈ ನೋವ್ತಾ ಇದೆ, ಕಾಲು ನೋವ್ತಾ ಇದೆ, ಬೀಳ್ತಾ ಇದ್ದೀನಿ, ಭಯ ಆಗ್ತಾ ಇದೆ, ಇದು ಏನನ್ನೋ ಹೇಳಲ್ಲ. ಈಗ ಸ್ವಿಮ್ಮಿಂಗ್ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದು ಜಾಯಿನ್ ಮಾಡಿದರೆ ಬಹುಶಃ ಅದನ್ನು ಚೆನ್ನಾಗಿ ಕಲ್ತ್ಕೊತಾರೆ. ಹಾಗೆ ಇವಾಗ ನೀವು ಎಲ್ಲೇ ಹೋಗಲಿ, ತುಂಬ ಓದಿ ಎಲ್ಲ ಇದಾಗಿದೆ ಆ ಥರ ಇದ್ರೂ ಕೆಲವೊಂದ್ಸರಿ ಎಕ್ಸ್ಪೀರಿಯನ್ಸ್, ಸ್ಕಿಲ್ನ ಕೇಳ್ತಾರೆ. ಯಾರು ಬೇಗ ಆ ಕೆಲಸ ಮುಗಿಸ್ತಾರೋ ಅವರಿಗೆ ಜಾಸ್ತಿ ಅಪರ್ಚುನಿಟಿ ಕೊಡ್ತಾರೆ. ಹಾಗೆ ಸೊ ನಾನೇನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಂದರೆ ನಮಗೆ ಇಲ್ಲಿ ಮಾರ್ಕ್ಸ್ ಕಾರ್ಡು, ಕ್ವಾಲಿಫಿಕೇಷನು, ಗ್ರೇಡು, ಕಾಂಪಿಟೇಷನು ಇದು ಯಾವುದು ನಮಗೆ ಬೇಡ, ನಮ್ಮ ಮಕ್ಳಿಗೂ ಬೇಡ ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಅದ್ರ ಹಿಂದೆ ಓಡೋದು ಬಿಡಲು ನಾವು ಏನೋ ಹೋಗ್ತಾ ಇದ್ದೀವಿ. ಯಾಕೆ ಹಿಂಗೆ ಬದುಕೋಕ್ಕೆ ಆಗಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ಬದುಕ್ಬೋದು, ಹಂಗೂ ಬದುಕ್ಬೋದು, ಹಿಂಗೂ ಬದುಕ್ಬೋದು. ಅಟ್ಲೀಸ್ಟ್ ನಮ್ಮ ಜೊತೆ ಇರೋ ಇಷ್ಟು ದಿನ ನಮ್ಮ ಜೊತೆ ಅವ್ರಿಗೆ ಏನು ನೀವು ಹೇಳ್ತಾ ಇದ್ದೀರಲ್ಲ ಸ್ಕೂಲ್ ಮೆಮೊರಿ, ಅದನ್ನು ಮೀರಿಸಿದಂಥ ಒಂದು ಒಳ್ಳೆ ಮೆಮೊರಿಯನ್ನು ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಡಬೇಕು ಅನ್ನೋದು ನಮಗೆ. ಸೊ ನಮ್ಮ ಜೊತೆನೂ ಖುಷಿಯಾಗಿರ್ಬೋದು, ನಮ್ಮ ಜೊತೆನೂ ಫನ್ ಮಾಡ್ಬೋದು, ನಮ್ಮ ಜೊತೆನೂ ಅವ್ರ ಲೈಫ್ ತುಂಬ ಮೆಲ್ಕಾಗುವಂಥ ಅಷ್ಟು ಒಳ್ಳೊಳ್ಳೆ ಮೆಮೊರೀಸ್ನ ಅವ್ರು ಕ್ರಿಯೇಟ್ ಮಾಡ್ಕೋಬೋದು. ಹಂಗೇನಿಲ್ಲ ನಮಗೆ ನಾವೇ ಶತ್ರು, ನಮ್ಮ ಮಕ್ಳಿಗೆ ನಾವೇ ಶತ್ರು ಅಂತ ನಾವೇ ಫಸ್ಟೇ ಪ್ರೊಜೆಕ್ಟ್ ಮಾಡಬಾರ್ದು. ಅದು ತಪ್ಪು ಅಂತ ನಾನು ಹೇಳಿದರೆ ನೀವು ನನಗೆ ಹಂಗೆ ಹೇಳ್ಬೋದು, ಬಟ್ ಅದು ಸರಿ, ನಾವು ಮಾಡ್ತಾ ಇರೋದು ಸರಿ. ಸೊ ಎಲ್ಲರ ಒಪಿನಿಯನ್ನು ರೆಸ್ಪೆಕ್ಟ್ ಮಾಡಿ, ಓಕೆನಾ? ಸೊ ಆದಷ್ಟು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಇನ್ನೇನು ಹೇಳೋದಿಲ್ಲ ಇದರೊಳಗೆ. ನಾನು ಏನು ಇದರೊಳಗೆ ಇದಲ್ಲ, ನಾವು ಇವಾಗ ತಾನೇ ಕಲ್ತ್ವಿ. ಆಮೇಲೆ ಇನ್ನೊಂದೇನು ಹೇಳಬೇಕಂತ ಅಂದ್ಕೊಂಡೆ, ಏನು ಗೊತ್ತಾ, ಏನೋ ಒಂದು ಪ್ರಶ್ನೆ ನೆನಪಾಗ್ತಾ ಇಲ್ವೇ. ಇನ್ನೊಬ್ರು ಕೇಳಿದ್ರು, ಅಕಸ್ಮಾತ್ ನೀವು ಮಾಡಿ ತಪ್ಪು ಅಂತ ನಾಳೆ ಗೊತ್ತಾಗಿ ಇವಾಗ ಮೀಡಿಯಾದಲ್ಲಿ ಅಂತಂದರೆ ನೀವು ಆಡಿಯನ್ಸ್ ಮುಂದೆ ಹೇಳ್ಬಿಟ್ಟಿದ್ದೀನಿ ಅಂತ, ಹಿಂಗೆ ತಪ್ಪು ಅಂತ ರಿಯಲೈಸ್ ಆದ್ರೂ ನೀವು ಇದನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ ಅವತ್ತಿಗೆ ಇಲ್ಲಿ ಸ್ಕೂಲಿಗೆ ಕಳಿಸ್ತೀರಾ ಅಂತ. ಮತ್ತೆ ಸ್ಕೂಲಿಗೆ ಕಳಿಸುವಂಥ ಆಪ್ಷನ್ಗೆ ಪ್ರಗತಿಗಂತೂ ಇಲ್ಲ. ಪ್ರೀತಮ್ಮು ಯಾಕೆಂದರೆ ಇದೇ ಬೆಸ್ಟ್ ಅನಿಸ್ತಾ ಇದೆ ನಮಗೆ. ಸೊ ಹಾಗಾಗಿ ಅವನಿಗೆ ರೀಡಿಂಗು, ರೈಟಿಂಗ್ ನಾಲೆಡ್ಜ್ ಎಷ್ಟು ಬೇಕೋ ಅಷ್ಟನ್ನ ಕೊಡಿಸೋದು ನಮ್ಮ ಜವಾಬ್ದಾರಿ. ಅದನ್ನು ಅವ್ನು ಕಲಿತಾನೆ. ಅದಾದಮೇಲೆ ಪುಸ್ತಕ ಓದೋದು, ಅವ್ನಿಗೆ ಏನು ಇಂಟ್ರೆಸ್ಟ್ ಅದನ್ನು ಅವ್ನು ಮಾಡ್ಕೊಂಡು ಹೋಗ್ತಾನೆ. ಅದರಲ್ಲಿ ಯಾವುದೇ ಇದಂತೂ ಆಗೋದಿಲ್ಲ. ಹೇಳ್ಬಿಟ್ಟಿದ್ದೀನಿ ಅನ್ನೋದಾದರೆ, ನಾನು ಎಕ್ಸಾಮ್ಸ್ಗೆ ಮುಂಚೆಗೇ ಡಿಸೈಡ್ ಮಾಡಿದ್ವಿ ಬೇಡ ಅಂತ. ಅವತ್ತೇ ಹೇಳ್ತಾ ಇದ್ದೆ, ಟಿ ಸಿ ತೊಗೊಂಡು ಬಂದಾಗಲೂ ಗೊತ್ತಿತ್ತು, ಇಲ್ಲಿಗೆ ಬರೋದು ಮುಂಚೆನೇ ನಮಗೆ ಪ್ಲ್ಯಾನ್ ಇದ್ದಿದ್ದಕ್ಕೆ ಈ ಮನೆ ಬಂದಿದ್ದು ಎಲ್ಲ ನಮ್ಗೆ ಮುಂಚೆನೇ ಗೊತ್ತಿತ್ತು. 1 ವರ್ಷ ಹೇಳ್ಬಾರ್ದು ಅಂತಲೇ ಇದ್ದಿದ್ದು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬಟ್ ಮುಚ್ಚಿಡೋ ವಿಷಯ ಆಗಲಿಲ್ಲ. ಆಮೇಲೆ ಸದ್ಯಕ್ಕೆ ನಮ್ಮ ಅಮ್ಮನ ಕೈಲಿ ಒಬ್ರ ಕೈಲಿ ಬೈಸ್ಕೊಂಡಿದ್ದೀನಿ. ಚೆನ್ನಾಗಿ ಬೈದರು. ಏನು ಎಲ್ಲ ಒಂದು ಮಾಡ್ತಾರೆ. ಸೇಮ್ ನಿಮ್ಮಂಗೆ ಕೆಲವೊಬ್ರು ನಾನು ಆ ವಿಷಯ ಹೇಳ್ತಿದ್ದಂಗೆ 50% ಜನ ಹೆಂಗೆ ರಿಯಾಕ್ಟ್ ಮಾಡಿದ್ರು ಹಾಗೆ ನಮ್ಮ ಅಮ್ಮನೂ ರಿಯಾಕ್ಟ್ ಮಾಡಿದ್ರು. ಏನು ಎಲ್ಲರೂ ಒಂಥರ ಹೋದ್ರೆ ನೀನು ಒಂಥರ ಮಾಡ್ತೀಯಾ, ಹಾಗೆ ಹೀಗೆ ಏನೇನೋ ಒಂದು ಅರ್ಧ ಗಂಟೆ ಜೋರು ವಾಗ್ವಾದ ಎಲ್ಲ ಆಯಿತು. ಸುಮ್ಮನೆ ಇರಮ್ಮ, ಏನಾಗಲ್ಲ, ನನಗೇನೋ ಎಲ್ಲ ಒಳ್ಳೇದಾಗುತ್ತೆ, ಹಿಂಗೂ ಒಂದಿದೆ, ನಿಂಗೆ ಅರ್ಥ ಆಗಲ್ಲ ಅಂತ ನಮ್ಮ ಅಮ್ಮಂಗೆ ಅರ್ಥ ಮಾಡಿಸ್ದೆ. ಬಟ್ ಅವರು ಏನೋ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತಾರೆ ಇವಾಗ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸುಮ್ಮನಾದ್ರಂತೆ. ಹಾಗೆ ನೀವೂ ಹೇಳಿದ್ದೀರ, ಅದರ ತಪ್ಪೇನೂ ಇಲ್ಲ, ಇರತ್ತೆ ಅಲ್ವಾ. ಸರಿ, ಇವತ್ತು ಏನಾದರೂ ಹೇಳೋಂಗಿದ್ರೆ ಹೇಳ್ಬಿಡಿ. ಆಮೇಲೇನು ಅಷ್ಟೇ, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಯಾಕೆ ಅಂತ ಅಂದರೆ ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇದೆ ಅಂತ ಏನೇನೋ ಮಾಡಿದ್ವಿ, ಬಟ್ ಕ್ಲಾಸ್ ಮಿಸ್ ಆಯಿತು, ಸರ್ ಬರಲಿಲ್ಲ. ಹಾಗಾಗಿ ಮತ್ತೆ ಅದನ್ನು ಇನ್ನೊಂದು ಕಡೆ ಟರ್ನ್ ಆಯಿತು. ಪ್ಲ್ಯಾನ್ ಮಾಡೋದು ಇಷ್ಟು ಮಾಡ್ತೀನಿ ನಾನು, ಕೆಲಸ ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಇಷ್ಟೇ ಮಾಡೋಕ್ಕಾಗ್ತಾಯಿದೆ. ಟೈಮೇ ಸಾಕಾಗ್ತಾಯಿಲ್ಲ, ಟೈಮ್ ಓಡ್ತಾ ಇದೆ. ನಿಮಗೂ ಹಂಗೆ ಆಗ್ತಾ ಇದೆಯಾ, ನನಗೆ ಮಾತ್ರ ಹಂಗೆ ಆಗ್ತಾ ಇದೆಯಾ ಹೇಳಿ. ಮುಂಚೆ ಎಲ್ಲ ಎಷ್ಟು ಕೆಲಸ ಮಾಡಿದ್ರು ಸಮಯ ಉಳಿತಾ ಇದ್ವಿ, ಎಷ್ಟು ಮಾಡ್ತಾಯಿದ್ರು ಇನ್ನೂ ಮಾಡಬೇಕು ಅನ್ನೋಷ್ಟು. ಈಗ ಆಲ್ಮೋಸ್ಟ್ ಟೈಮ್ ಆಗೋಯ್ತು ಮಲ್ಕೊಳ್ಳೋದು. ಹೀಗೆ ಟೈಮ್ ಓಡ್ತಾ ಇದೆ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಸುಮಾರು ಜನ ನಾನು ಶಾರ್ಟ್ ವಿಡಿಯೋ ಹಾಕೋದಕ್ಕೆ ಬೇಡ ಶಾರ್ಟ್ ವಿಡಿಯೋಸ್, ಲಾಂಗ್ ವಿಡಿಯೋಸ್ ಬೇಕಂತ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಲಾಂಗ್ ವಿಡಿಯೋದಲ್ಲೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.